S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. ಬೆಳಗಾವಿಯಲ್ಲಿ ಹಿಜಾಬ್ ವಿವಾದ, ಲಿಂಗರಾಜ್ ಕಾಲೇಜಿನಲ್ಲಿ ಘಟನೆ, ವಿದ್ಯಾರ್ಥಿನಿಯನ್ನ ತಡೆಹಿಡಿದ ಆಡಳಿತ ಮಂಡಳಿ. ಅಸ್ತಂಗತವಾದ ಚೆಂಬೆಳಕಿನ ಕವಿ, ಭಾರತ ಲೋಕಕ್ಕೆ ಚಿನ್ನವೀರ ಕನವಿ, ಸಾಹಿತಿಗಳ ನಿಧನಕ್ಕೆ ಸಿಎಂ ಸಂತಾಪ. ಅಧಿಕಾರಿಗಳ ಮೇಲೆ ಹಲ್ಲೆ ವಿಚಾರ, ವೀರಶೈವ ಮಹಾಸಭಾದಿಂದ ಪ್ರತಿಭಟನೆ, ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ವಿಚಾರ, ಚಳ್ಳಕೆರೆಯಲ್ಲಿ ನಡೆದಿದ್ದ ಘಟನೆ, ಸುರಪುರ ನಗರದಲ್ಲಿ ಪ್ರತಿಭಟನೆ. ಇಂದು ಪ್ರಾಚಾರ್ಯರ ಸಭೆ, ಇಳಕಲ್ ನಗರದಲ್ಲಿ ಕಾಲೇಜು ಪ್ರಾಂಶುಪಾಲರ ಸಭೆ, ಹಿಜಾಬ್ ವಿಚಾರದಂತೆ ಮುನ್ನೆಚ್ಚರಿಕೆಯ ಕ್ರಮ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ತರಗತಿಗೆ ಹಾಜರಾಗಲು ಆಡಳಿತ ಮಂಡಳಿಯವರು ಅವಕಾಶ ನಿರಾಕರಿಸಿದ ಪ್ರಸಂಗ ಬೆಳಗಾವಿಯ KLE ಸಂಸ್ಥೆಯ ಲಿಂಗರಾಜ PU ಕಾಲೇಜಿನಲ್ಲಿ ಬುಧವಾರ ನಡೆಯಿತು. ಈ ಕ್ರಮದ ವಿರುದ್ಧ ವಿದ್ಯಾರ್ಥಿನಿಯರು ಕಾಲೇಜು ಮುಂಭಾಗದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಿಜಾಬ್ ನಮ್ಮ ಹಕ್ಕು, ಬೇಕಾದ್ರೆ ಬುರ್ಖಾ ತೆಗೆದು ತರಗತಿಗೆ ಹಾಜರಾಗ್ತೇವೆ, ಆದರೆ ಹಿಜಾಬ್ ತೆಗೆಯುವ ಪ್ರಶ್ನೆಯೇ ಇಲ್ಲ ಅಂತ ವಿದ್ಯಾರ್ಥಿನಿಯರು ತಿಳಿಸಿದ್ದಾರೆ. ನಾವು ಹಲವು ವರ್ಷಗಳಿಂದ ಸಮವಸ್ತ್ರದೊಂದಿಗೆ ಹಿಜಾಬ್ ಧರಿಸಿಯೇ ಕಾಲೇಜಿಗೆ ಬರ್ತಾ ಇದ್ದೇವೆ. ಆಗ ಎಂದಿಗೂ ನಮಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಈಗೇಕೆ ಈ ಅನ್ಯಾಯ ಮಾಡ್ತಾ ಇದ್ದೀರಾ? ನಮಗೆ ಶಿಕ್ಷಣವೂ ಮುಖ್ಯ, ಹಿಜಾಬ್ ಕೂಡ ಮುಖ್ಯವೇ. ಹಿಜಾಬ್ ತೆಗೆಯಲಿಲ್ಲ ಎಂಬ ಕಾರಣಕ್ಕೆ ಹಲವು ಮಂದಿಗೆ ಪ್ರವೇಶ ನಿರಾಕರಿಸಲಾಗಿದೆ. ಅವರೆಲ್ಲರೂ ವಾಪಸ್ ಹೋಗಿದ್ದಾರೆ ಅಂತ ವಿದ್ಯಾರ್ಥಿನಿ ಶಾಹಿಸ್ತಾನದ ತಿಳಿಸಿದ್ದಾರೆ. ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ತರಗತಿಗೆ ಹಾಜರಾಗಲು ನಿರಾಕರಿಸಿದ ಘಟನೆ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಲ್ಲಿ ನಡೆದಿದೆ. ಲಿಂಗರಾಜ್ ಆಡಳಿತ ಮಂಡಳಿಯವರು ಅವಕಾಶ ನಿರಾಕರಣೆ ಹಿನ್ನೆಲೆಯಲ್ಲಿ ಒಳ ಪ್ರವೇಶ ಕೊಡುವಂತೆ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿಯ ಲಿಂಗರಾಜ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸ್ತಾ ಇದ್ದು, ಹಿಜಾಬ್ ನಮ್ಮ ಹಕ್ಕು, ಅದನ್ನು ಧರಿಸ್ತೇವೆ ಅಂತ ಹೇಳಿದ್ರು. ಬೇಕಾದ್ರೆ ಬುರ್ಖಾ ತೆಗೆದು ತರಗತಿಗೆ ಹಾಜರಾಗ್ತೀವಿ, ಆದರೆ ಹಿಜಾಬ್ ತೆಗೆಯೋ ಪ್ರಶ್ನೆಯೇ ಇಲ್ಲ ಅಂತ ವಿದ್ಯಾರ್ಥಿನಿಯರು ಹೇಳ್ತಿದ್ದಾರೆ. ಹಿಜಾಬ್ ತೆಗೆದುಬಾ ಅಂತ ಹೇಳ್ತಾ ಇದ್ದಾರೆ. ನಾವು ಬುರ್ಖಾ ತೆಗೆಗೆ ಹೋಗಿ ಅಂತ ಅಂದಿದ್ರೆ ನಾವು ಹಿಜಾಬ್ ನಾವು ಏನಾದರೂ ನಾವು ತೆಗೆಯೋದಿಲ್ಲ. ನಾವು ಹಿಜಾಬ್ ಈಗಾದ್ರೂ ತೆಗೆಯೋದಿಲ್ಲ, ನಾವು ಹಿಂದೆ ತೆಗೆದಿರ್ತಿಲ್ಲ, ಈಗಾದ್ರೂ ನಾವು ತೆಗೆಯೋದಿಲ್ಲ. ಅದು ನಮ್ಮ ಹಕ್ಕು ಐತಿ, ನಾವು ಅದನ್ನು ಬಿಡೋದಿಲ್ಲ. ಸರ್ ನಾವು ಹಿಜಾಬ್ ಮತ್ತೆ ಬಿಡೋದಿಲ್ಲ. ಬುರ್ಖಾ ತೆಗೆಯಕ್ಕೆ ನಾವು ಹೋಗಿಲ್ಲ ಅಂತಂದಿಲ್ಲ. ನಾವು
ಬುರ್ಕಾ ತೆಗಿಯಕ್ಕೆ ಓಕೆ ಅಂತೀವಿ, ಹಿಜಾಬ್ ಮಾತ್ರ ತೆಗಿಯೋದಿಲ್ಲ. ಬೇಕಾದ್ರೆ ನಾವು ಹಿಜಾಬ್ ಮಾತ್ರ ತೆಗಿಯೋದಿಲ್ಲ. ನಾವು ಬುರ್ಕಾ ತೆಗಿಯೋಕೆ ಓಕೆ ಅಂತ ಅಂದಿದ್ದೀವಿ. ಅವರು ಹಿಜಾಬ್ ಮತ್ತು ಬುರ್ಕಾ ತೆಗೆದು ಅಷ್ಟೇ ಒಳಗೆ ಬರೀ ಇಲ್ಲ ಬೇಡ ಅಂತ ನಾವು ಕಾಲೇಜ್ ಹೋಗೋದು. ಹಿಜಾಬ್ ಮತ್ತು ಬುರ್ಕಾ ಇನ್ನ ನಕಾಸರಿಗೆ ನಾವು ತೆಗ್ದಿಲ್ರಿ ಇನ್ನೂವರೆಗೂ. ಅವ್ರು ಈಗ ಹೇಳಕತ್ತಾರ ನೀವು ಹಿಜಾಬ್ ತೆಗೆದು ಬರಬೇಕು, ಬುರ್ಕಾ ತೆಗೆದು ಬರಬೇಕು. ಸರ್ ಭಾಳ ಮಂದಿ ಇದ್ರಿ, ನಾವು ಅಲ್ಲೆಲ್ಲ ಸುಡಿಗಾರನು ಬಂದಿದ್ರು, ಅವ್ರು ಬುರ್ಕಾ ತಿಂದು ಬಂದಿದ್ರು. ಅವ್ರ ಪೇರೆಂಟ್ಸ್ಗೆ ಅಲಾವ್ ಮಾಡಲಿಲ್ಲ ಒಳಗೆ. ನಾವೆಲ್ಲರೂ ಹೋದ್ವು, ನೀವು ಬುರ್ಕಾ ಮತ್ತು ಹಿಜಾಬ್ ತೆಗೆದ್ರೆ ಮಾತ್ರ ಒಳಗೆ ಅಲಾವ್ ಕೊಡ್ತೀವಿ, ಇಲ್ಲ ಅಂತಂದ್ರು. ಅದಕ್ಕೆ ಅವ್ರು ವಾಪಸ್ ಶಿಕ್ಷಣಕ್ಕಿಂತ ಹಿಜಾಬ್ ಮುಖ್ಯ ಅಂತ ನಿಮ್ಮ ಪ್ರತಿಪಾದನೆ? ಅದು ಇಲ್ಲ ಸರ್, ಅದು ಮುಖ್ಯ ಕರೆ ನಾವು ಇನ್ನೂವರೆಗೆ ಬಿಟ್ಟಿಲ್ಲ ಸರ್ ಹಿಜಾಬ್. ಈಗ ಹೆಂಗೆ ಬಿಡಕ್ಕೆ ಬರ್ತೀವಿ? ಇಲ್ಲ, ಒಂದು ಕೋರ್ಟ್ ಆದೇಶ ಇದ್ರೂ ಕೂಡ ಇವಾಗ ಹಿಜಾಬ್ ಹಾಕೊಂಡು ಹೊಂಟಿದಿರಲ್ಲ ಕ್ಲಾಸ್ಗಳಿಗೆ. ಇವಾಗ ಅಂದ್ರೆ ಕೋರ್ಟ್ ಆದೇಶ ಬಂದ ನಂತರ ಅದು ಕೋರ್ಟ್ ಆದೇಶ ಪರಿಪಾಲನೆ ಮಾಡ್ತಾ ಇಲ್ಲ ಅಂತ ಏನಾದರೂ? ನಾವು ಮಾಡ್ತೀವಿ ಸರ್, ಕಡೆ ನಾವು ಹಿಜಾಬ್ ಬಿಟ್ಟು ಅಂದ್ರೆ ತರಗತಿ ಒಳಗೆ ಹಿಜಾಬ್ ಇದ್ರೆ ಅಷ್ಟೇ ಕೊಡ್ತೇವೆ, ಇಲ್ಲಕ ಬೇಡ ಹಾಕೋತೀರಿ ಸರ್. ನಾವು ಬುರ್ಕಾ ಹಾಕೊಳಕ್ ನಾವು ಜಗಳ ಮಾಡ್ತಾ ಇಲ್ಲ. ನಮ್ಗೆ ನಮ್ಮ ಹಕ್ಕಿಗಾಗಿ ನಾವು ಇಷ್ಟು ದಿವಸ ನಮ್ಗೆ ಅಲಾವ್ ಮಾಡಿದ್ದಾರೆ, ಈಗ ಯಾಕೆ ಅಲಾವ್ ಮಾಡಬಾರ್ದು ನಮ್ಗೆ ಆಗ್ತಿಲ್ಲ. ನಿಮ್ಮ ಹೆಸರು? ಶಾಹಿಸ್ತಾನ್ ಅದ. ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ವಾತಾವರಣ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಮಸ್ಕಿಯ ಗಚ್ಚಿನ ಮಠ ಹಿರೇಮಠದ ವರರುದ್ರಮುನಿ ಸ್ವಾಮಿಗಳು ಮಾತನಾಡುವ ಮೂಲಕ ತಹಸೀಲ್ದಾರರಿಗೆ ವೀರಶೈವ ಲಿಂಗಾಯತ ಸಮುದಾಯದ ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬರೆದ ಮನವಿ ಪತ್ರವನ್ನ ನೀಡುವ ಮೂಲಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ವಸ್ತುಸ್ಥಿತಿಯನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ರು. ವೀರಶೈವ ಲಿಂಗಾಯತ ಮತಕ್ಕೆ ಸೇರಿದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಮೇಲೆ ದಾಳಿ ಮಾಡಿದ ದಾಳಿಕೋರರನ್ನ ಕೂಡಲೇ ಬಂಧಿಸಿ ತಕ್ಕ ಶಾಸ್ತಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮಸ್ಕಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದಿಂದ ಮಸ್ಕಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ವೀರಶೈವ ಲಿಂಗಾಯತ ಸಮಾಜದ ಜನ ಬ್ರಹ್ಮರಾಂಬ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಸ್ಕಿಯ ಮುಖ್ಯ ರಸ್ತೆಗಳ ಗುಂಟ ಸಾಗಿ ಬಸವೇಶ್ವರ ವೃತ್ತದಲ್ಲಿ ನಿರ್ಮಿಸಲಾಗಿದ್ದ ವೇದಿಕೆಯಲ್ಲಿ ಬಳಗಾನೂರು ವಿರಕ್ತ ಮಠದ ಸಿದ್ಧ ಬಸವ ಮಹಾಸ್ವಾಮಿಗಳು, ಮುದಗಲ್ ಕಲ್ಯಾಣಾಶ್ರಮದ ಮಹಾಂತ ಸ್ವಾಮಿಗಳು, ಸಂತಿಕೆಲ್ಲೂರಿನ ಮಹಾಂತ ಮಠದ ಶ್ರೀಗಳು ಹಾಗೂ ಮಸ್ಕಿಯ ಗಚ್ಚಿನ ಹಿರೇಮಠದ ವರರುದ್ರಮುನಿ ಸ್ವಾಮೀಜಿಗಳು ಮಾತನಾಡುವ ಮೂಲಕ ತಹಸೀಲ್ದಾರರಿಗೆ ವೀರಶೈವ ಲಿಂಗಾಯತ ಸಮುದಾಯದ ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬರೆದ ಮನವಿ ಪತ್ರವನ್ನು ನೀಡುವ ಮೂಲಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ವಸ್ತುಸ್ಥಿತಿಯನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿದರು. ವೀರಶೈವ ಲಿಂಗಾಯತ ಮತಕ್ಕೆ ಸೇರಿದ ಬೀದರ್ ಜಿಲ್ಲೆ ಹುಮ್ನಾಬಾದ್ನ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠರವರ ಮೇಲೆ ದಾಳಿ ಮಾಡಿದ ದಾಳಿಕೋರರನ್ನ ಕೂಡಲೇ ಬಂಧಿಸಿ ತಕ್ಕ ಶಾಸ್ತಿ ಮಾಡಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಸಕಲ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಭಾಗವಹಿಸಿದರು. ಮಡಿಪಂಚೆ ಧರಿಸಿದ ಸಾವಿರಾರು ಶ್ವೇತ ವಸ್ತ್ರಧಾರಿಗಳಿಂದ ಮಾಸಂಗಿಪುರದ ಮುಖ್ಯ ರಸ್ತೆಗಳು ಕಿಕ್ಕಿರಿದು ಹೋಗಿದ್ವು. ಈ ಪ್ರತಿಭಟನಾ ಮೆರವಣಿಗೆಯ ಮೂಲಕ ತಾಲೂಕಿನ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನವೂ ಆದಂತಾಯಿತು. ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಡಾಕ್ಟರ್ ಶಿವಶರಣಪ್ಪ ಇತ್ಲಿ, ಡಾಕ್ಟರ್ ಬಿಎಚ್ ದ್ಯೂಟರ್, ಅಂದಾನಪ್ಪ ಗುಂಡಳ್ಳಿ, ಅಪ್ಪಾಜಿಗೌಡ್, ಸಿದ್ದಣ್ಣ ಹೂವಿನಬಾವಿ, ಮಲ್ಲಿಕಾರ್ಜುನ ಯದ್ದಲದಿನಿ, ಬಸವಂತ ರಾಯ್ ಕುರಿ, ಗವಿಸಿದ್ದಪ್ಪ ಸಾಹುಕಾರ, ಸಂತೆಕೆಲ್ಲೂರು, ಸುರೇಶ ನಡ್ಲಮನಿ, ಬಳಗಾನೂರು, ಮರಿಸ್ವಾಮಿ ಹೊಸಳ್ಳಿ, ಅಮರಯ್ಯ ಸ್ವಾಮಿ ಗದ್ಗಿ ಮಠ, ಬಸವರಾಜ ಸ್ವಾಮಿ ಗುನಾರಿ, ವೀರೇಶ್ ತಾಳಿಕೋಟೆ, ಮಲ್ಲಪ್ಪ ಕುಡ್ತಿನಿ, ರುದ್ರಪ್ಪ ಯಲಿಗಾರ್, ವೀರಭದ್ರಪ್ಪ ಹಳೆಕೋಟೆ, ವೀರೇಶಪ್ಪ ಎಂಬಲ್ಲದ್, ಮಲ್ಲಪ್ಪ ಕಂದಗಲ್, ಮಲ್ಲಿಕಾರ್ಜುನ್ ಕಂದಗಲ್, ಶಾಂಬಶಿವಪ್ಪ ದನ್ಶೆಟ್, ಸಿದ್ದಲಿಂಗಯ್ಯ ಸೊಪ್ಪಿಮಠ್, ಡಾಕ್ಟರ್ ಪಂಚಾಕ್ಷರಯ್ಯ, ಷಡಕ್ಷರಪ್ಪ ಬಾಳೆಕೈ, ಮಲ್ಲಯ್ಯ ವಸ್ತ್ರದ, ಉಮಾಕಾಂತಪ್ಪ ಸಿಂಗನಾಳ್ ಸೇರಿದಂತೆ ಇನ್ನಿತರರು ಮುಖಂಡರು ಪಾಲ್ಗೊಂಡಿದ್ದರು. ಸುರೇಶ್ ಪ್ರಗಾನೂರು, S9 TV. ಚಳ್ಳಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಸುರಪುರ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಅಧಿಕಾರಿಗಳ ಮೇಲೆ ಏಕಾಏಕಿ ಹಲ್ಲೆ ನಡೆಸ್ತಾ ಇರುವ ವ್ಯಕ್ತಿಗಳು ಹಲ್ಲೆ ನಡೆಸಿರುವುದು ಖಂಡನೀಯವಾಗಿದೆ. ಕೂಡಲೇ ಅಂತವರನ್ನ ಸರ್ಕಾರ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದ್ದಾರೆ.
ಚಳ್ಳಕೆರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಯಾದಗಿರಿ ಜಿಲ್ಲೆ ಸುರಪುರ ನಗರದ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಸುರಪುರ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಯ ಮೇಲೆ ಏಕಾಏಕಿ ಕೆಲ ವ್ಯಕ್ತಿಗಳು ಹಲ್ಲೆ ನಡೆಸಿರುವುದು ಖಂಡನೀಯವಾಗಿದೆ. ಕೂಡಲೇ ಅಂತಹವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ದರ್ಬಾರಿ ಮಾತನಾಡಿ, ರಾಜ್ಯ ದಿನೇ ದಿನೇ ಸರ್ಕಾರಿ ನೌಕರರ ಮೇಲೆ ಹಲ್ಲೆಗಳು ಹೆಚ್ಚಾಗುತ್ತಿದ್ದು, ಸರ್ಕಾರಿ ನೌಕರರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಹಿಂಜರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸರ್ಕಾರ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ನೌಕರರಿಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಸುರಪುರ ವತಿಯಿಂದ ನಿನ್ನೆ ನಡೆದಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲೆ ಬಸಪ್ಪ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಇಂದು ನಮ್ಮ ತಾಲೂಕು ಘಟಕ ಸುರಪುರ ವತಿಯಿಂದ ಈ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಪದೇ ಪದೇ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೀತಾ ಇದೆ. ನೌಕರರು ಮತ್ತು ಅಧಿಕಾರಿ ವರ್ಗ ಕೆಲಸ ಮಾಡೋರು ಭಾಳ ತೊಂದರೆ ಆಗ್ತಾ ಇದೆ. ಭಯದ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಇಲ್ಲಿಂದನೇ ಒತ್ತಾಯ ಮಾಡ್ತಾ ಇದ್ದೇವೆ. ಬರುವ ಅಧಿವೇಶನದಲ್ಲಿ ಸೂಕ್ತವಾದ ಕಾನೂನನ್ನು ರೂಪಿಸಿ ಆಗ್ತಕ್ಕಂಥ ಹಲ್ಲೆ ವಿರುದ್ಧ ಸೂಕ್ತ ಕಠಿಣ ಕ್ರಮ ಜರುಗಿಸಲು ಎಲ್ಲ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ, ಮಾನ್ಯ ತಹಶೀಲ್ದಾರರ ಮೂಲಕ. ಈಗ ಬಂಧಿತ ಆಗಿರ್ತಕ್ಕಂಥ ಆರೋಪಿಗಳು ಕ್ಷಣದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಬೇಲ್ ಸಿಗ್ತಕ್ಕಂಥ ವ್ಯವಸ್ಥೆ ಇದೆ. ರಾಜಕೀಯ ಒತ್ತಡದಿಂದ ಈ ವ್ಯವಸ್ಥೆ ಆಗಬಾರ್ದು. ಅವರು ನಾನ್ ಬೇಲಬಲ್ ವಾರೆಂಟ್ ಆಗ್ತಕ್ಕಂಥ ವಿಚಾರ ನಿಟ್ಟಿನಲ್ಲಿ ಕಾನೂನು ಜಾರಿಗೆ ಆಗಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಯಾಕಂದರೆ ಕಾರ್ಯಾಂಗದ ಕೆಲಸ ಭಾಳ ಮುಖ್ಯ ಇರೋದರಿಂದ ಎಲ್ಲ ನೌಕರರು ಬಾಂಧವರಿಗೆ ಸೂಕ್ತ ಬಂದೋಬಸ್ತ್ ಒದಗಿಸುವುದರಿಂದ ಈ ಕ್ರಮ ಕೈಗೊಳ್ಳಲು ಮತ್ತೊಮ್ಮೆ ಒತ್ತಾಯದ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ. ಸರ್ಕಾರದ ನಿರ್ದೇಶನದಂತೆ ಇಳಕಲ್ ತಾಲೂಕಿನ ಎಲ್ಲಾ ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳ ಪ್ರಾಚಾರ್ಯರ ಸಭೆಯನ್ನ ಇಳಕಲ್ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿತ್ತು. ಹಿಜಾಬ್ ವಿಚಾರವಾಗಿ ಸರ್ಕಾರ ನಿರ್ದೇಶನದಂತೆ ಶಾಲೆಯ ಸುತ್ತಮುತ್ತಲೂ 200 ಮೀಟರ್ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಉಪನ್ಯಾಸಕರು ಶಾಲಾ ಆಡಳಿತ ಮಂಡಳಿ ಗಮನ ಹರಿಸಬೇಕು ಅಂತ ಸಭೆಯಲ್ಲಿ ಪ್ರಾಚಾರ್ಯರಿಗೆ ತಾಲೂಕು ದಂಡಾಧಿಕಾರಿ ಬಸವರಾಜ್ ಮಳವಂಕಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಇಳಕಲ್ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳ ಪ್ರಾಚಾರ್ಯರ ಸಭೆಯನ್ನು ಇಳಕಲ್ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿತ್ತು. ಹಿಜಾಬ್ ವಿಚಾರವಾಗಿ ಸರ್ಕಾರದ ನಿರ್ದೇಶನದಂತೆ ಶಾಲೆಯ ಸುತ್ತಮುತ್ತಲೂ 200 ಮೀಟರ್ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಉಪನ್ಯಾಸಕರು ಶಾಲಾ ಆಡಳಿತ ಮಂಡಳಿ ಗಮನ ಹರಿಸಬೇಕು ಅಂತ ಸಭೆಯಲ್ಲಿ ಪ್ರಾಚಾರ್ಯರಿಗೆ ತಾಲೂಕು ದಂಡಾಧಿಕಾರಿ ಬಸವರಾಜ್ ಮೆಳವಂಕಿ ತಿಳಿಸಿದ್ದಾರೆ. ತುರ್ತು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ ಮೆಳವಂಕಿ ಹಾಗೂ ಹೊನಗುಂದ ಇಳಕಲ್ ವೃತ್ತ ನಿರೀಕ್ಷಕರಾದ ಹೊಸಕೇರಪ್ಪ ಕೆ, ಗ್ರಾಮೀಣ ಪಿಎಸ್ಐ ಎಸ್ಬಿ ಪಾಟೀಲ್, ಇಳಕಲ್ ನಗರಸಭೆಯ ಪಿಎಸ್ಐ ಶಿವರಾಜ್ ನಾಯ್ಕೋಡಿ, ನಗರಸಭೆಯ ಪೌರಾಯುಕ್ತರಾದ ರಾಮಕೃಷ್ಣ ಸಿದ್ದನಕೊಳ್ಳ ಉಪಸ್ಥಿತರಿದ್ದರು. ಇದು ಏನೈತಲ್ಲ ಅಲ್ಲೇ ಅವ್ರ ಪೇರೆಂಟ್ಸ್ ಕರೆಸಿ ಮೀಟಿಂಗ್ ಮಾಡಿ 100% ಕೇಳ್ತಾರೆ. ಒಂದು ಪೇರ್ ಆದ್ರೂ ಕೊಡಿಸಿ ಕೇಳ್ತಾರೆ. ಇವನ್ನ ಅವರೆಲ್ಲ ನಾಳೆ ಎಕ್ಸಾಮಿನೇಷನ್ ಅಲೌಟ್ ಆಗ್ತದೆ, ದರ್ಶನ ರೀಚ್ ಬೇಕು, ಅಲ್ಲಿ ಕೂಡ ಇನ್ಫಾರ್ಮೇಶನ್ ಇನ್ಫಾರ್ಮ್ ಬೇಕಾಗ್ತದೆ. ನೀವು ಎಕ್ಸಾಮ್ ಮುಗಿಸಲ್ಲ ಅಂತ ಹೇಳ್ಬಿಟ್ರೆ ಅವ್ರು 100% ಮಾಡ್ತೀವಿ ಸರ್. ಕಟ್ ಆದ್ರೂ ಒಂದ್ ದಿವ್ಸ ಲೇಟ್ ಆಗಿ 2 ದಿವ್ಸ ಲೇಟ್ ಆಗಿ ಹೋಗ್ಬೋದು. ಈಗ ಹಿಜಾಬ್ ಮತ್ತು ಕೇಸರಿ ಶಾಲೆ ಇಂಥ ಒಂದು ಸಂದರ್ಭದಲ್ಲಿ ಆಗಲೇ ಈ ವಿಚಾರವಾಗಿ ಕೋರ್ಟು ಮಧ್ಯಂತರ ಆದೇಶವನ್ನು ನೀಡಿದೆ. ಮಧ್ಯಂತರ ಆದೇಶದ ಪ್ರಕಾರ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಆಯಾ ಶಾಲೆ ಕಾಲೇಜುಗಳ ಸಮವಸ್ತ್ರಗಳನ್ನು ಧರಿಸಬೇಕು ಅನ್ನುವಂಥದ್ದು ಕೂಡ ಬಂದಿದೆ. ಅದೇ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ನಮಗೆ PC ಮಾಡಿ ಆ ಸಂದರ್ಭದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಏನು ಪ್ರಿನ್ಸಿಪಾಲ್ಗಳಿದ್ದಾರಲ್ಲ, ಡಿಗ್ರಿ ಕಾಲೇಜು, PU ಕಾಲೇಜು ಇತ್ಯಾದಿ ಪ್ರಿನ್ಸಿಪಾಲ್ಗೆ ಒಂದು ಸಭೆ ಕರೆದು ಅವರಿಗೆ ಸ್ಕೂಲಿನಲ್ಲಿ ಯಾವ ರೀತಿಯಾದ ಸಮವಸ್ತ್ರಗಳನ್ನು ಧರಿಸಿರಬೇಕು ಅನ್ನೋದ್ರ ಬಗ್ಗೆ ಮತ್ತು ಭಾಳ ಶಾಂತ ರೀತಿಯಾಗಿ ಬಹಳಷ್ಟು ಸರಳ ಮತ್ತು ಸೌಮ್ಯ ಸ್ವಭಾವದಿಂದ ವರ್ತಿಸಿ ಪೊಲೈಟಾಗಿ ಮಾತಾಡಿ ಎಲ್ಲ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಮನಸ್ಸಿಗೆ ಚ್ಯುತಿ ಬರದ ಹಾಗೆ ಮಾತಾಡಿ ಅವರನ್ನೆಲ್ಲ ಕಳಿಸಿಕೊಂಡು ಶಾಲೆಗಳನ್ನ ಆರಂಭಿಸಲಿಕ್ಕೆ ಮಾನ್ಯ ಸರ್ಕಾರದ ಆದೇಶ ಇದೆ.
ಆ ಕಾರಣದಿಂದ ಈಗ 16ನೇ ತಾರೀಕಿನಿಂದ PU ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಸ್ಟಾರ್ಟ್ ಆಗ್ತದೋ ಆ ಹಿನ್ನೆಲೆಯಲ್ಲಿ ನಾವು ಅಷ್ಟು ನಮ್ಮ ಇಳಕಲ್ ತಾಲೂಕಲ್ಲಿ ಒಟ್ಟಾರೆಯಾಗಿ 19 ಕಾಲೇಜುಗಳಿದ್ದಾವೆ. ಅದರಲ್ಲಿ 10 PU ಕಾಲೇಜು, 9 ಡಿಗ್ರಿ ಕಾಲೇಜುಗಳಿದ್ದಾವೆ. ಅಷ್ಟು ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ ಕರೆದು ನಾವು ಮತ್ತು ಇದು CMC ಆಯುಕ್ತರು CP ಅವರು ಕೂಡಿ ಅವರಿಗೆ ಮೀಟಿಂಗ್ ಮಾಡಿ ಬಹಳಷ್ಟು ಕಟ್ಟುನಿಟ್ಟಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಮತ್ತು ಅದರ ಜೊತೆಗೆ ಕೇಂದ್ರ ಸರ್ಕಾರ ಸೂಚನೆಗಳನ್ನು ನೀಡಿದ್ದಾರೆ, ಅಷ್ಟನ್ನು ಕೂಡ ಪಾಲಿಸಬೇಕಂತ ಅವರಿಗೆ ಇವತ್ತಿನ ದಿವಸ ಸಭೆ ಮಾಡಿ ತಿಳಿಸಿದ್ವಿ. ಆ ಕಾರಣದಿಂದ ಎಲ್ಲ ಕಡೆಗೂ ಭಾಳ ಶಾಂತಿಯಿಂದ ಹೋಗ್ತದೆ. ನಾವು ಕೂಡ ನಾಳೆ ರೌಂಡ್ಸ್ ಮೇಲೆ ಇರ್ತೀವಿ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಒಂದು ಡಿಗ್ರಿ ಕಾಲೇಜ್ಗೆ ಪ್ಲಸ್ PU ಕಾಲೇಜ್ಗೆ ಇಬ್ಬರು ನೋಡಲ್ ಆಫೀಸರ್ಗಳನ್ನು ಕೂಡ ನೇಮಕ ಮಾಡಿ ಕಳಿಸಿದ್ದಾರೆ. ಈ PU ಕಾಲೇಜ್ಗೆ ನಮ್ಮ CMC ಕಮಿಷನರ್ ಅವರಿದ್ದಾರೆ. ಅದೇ ರೀತಿ ಡಿಗ್ರಿ ಕಾಲೇಜ್ಗೆ AWD ಅವರು ಕೆಲಸ ಮಾಡ್ತಿದ್ದಾರೆ. ನಾವು ಕೂಡ ರೌಂಡ್ಸ್ ಮೇಲೆ ಇರಬೇಕು. ಇದನ್ನೆಲ್ಲರೂ ಕೂಡ ಭಾಳ ಕಟ್ಟುನಿಟ್ಟಾಗಿ ತೋರಿಸಿಕೊಡ್ತೀವಿ ಅಂತ. ಜೈ ಹಿಂದ್. ಸಚಿನ್ ಸಾಲಿಮಠ, S9 TV, ಇಳಕಲ್. ಇಳಕಲ್ ನಗರದಲ್ಲಿ ಹಿರೇಓತಗೇರಿ ಹೋಗುವ ರಸ್ತೆ ಮಾರ್ಗದಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯವಾದ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್, ಬಿಜೆಪಿ ಮುಖಂಡರು ಹಾಗೂ ಮಾದಿಗ ಸಮಾಜದ ಹಿರಿಯರು ಭೇಟಿ ನೀಡಿ ಮಾತನಾಡಿದ್ರು. ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದ್ದು ನಗರಸಭೆ ಆ ಕೆಲಸಗಳಿಗೆ ಸಹಕಾರ ನೀಡಬೇಕು. ಮಾದಿಗ ಸಮಾಜದ ಮುಖಂಡರು ಈ ರೀತಿ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್ ಅವರಿಗೆ ಸಮಾಜದ ಹಿರಿಯರು ಸತ್ಕರಿಸಿದ್ದಾರೆ. ಇಳಕಲ್ ನಗರದಲ್ಲಿ ಹಿರೇಓತಗೇರಿಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯವಾದ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್, ಬಿಜೆಪಿ ಮುಖಂಡರು ಹಾಗೂ ಮಾದಿಗ ಸಮಾಜದ ಹಿರಿಯರು ಭೇಟಿ ನೀಡಿದರು. ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದ್ದು ನಗರಸಭೆ ಆ ಕೆಲಸಗಳಿಗೆ ಸಹಕಾರ ನೀಡಬೇಕೆಂದು ಮಾದಿಗ ಸಮಾಜದ ಮುಖಂಡರು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್ ಅವರಿಗೆ ಸಮಾಜದ ಹಿರಿಯರು ಸತ್ಕರಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್, ಮಾದಿಗ ಸಮಾಜ ಬಾಂಧವರು ಮನವಿ ಮಾಡಿದಂತೆ ಅವರ ಮನವಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿವೆ ಎಂದು ಹೇಳಿದರು. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರ ಒಂದು ಸಮಿತಿಯ ಎಲ್ಲ ಸದಸ್ಯರು ನಗರಸಭೆಗೆ ಆಗಮಿಸಿ ಒಂದು ಮನವಿಯನ್ನು ಸಲ್ಲಿಸಿದರು. ಏನು ಇಳಕಲ್ದಲ್ಲಿ ಒಂದು ಭವ್ಯವಾದ ಒಂದು ಕಲ್ಯಾಣ ಮಂಟಪ ಆಗ್ತಾಯಿದೆ, ಅದಕ್ಕೆ ಬೇಕಾಗಿರುವಂಥ ಒಂದು ಜನರೇಟ್ರು ಹಾಗೂ ಪಾರ್ಕಿಂಗಿಗೆ ಸ್ಥಳ ಅವಕಾಶ ಮಾಡಿಕೊಡುವ ಒಂದು ಮನವಿಯನ್ನು ಇವತ್ತಿನ ದಿವಸ ಸಮಿತಿಯ ಎಲ್ಲ ಸದಸ್ಯರು ಬಂದು ಕೊಟ್ಟಿದ್ದಾರೆ. ಅದೇ ರೀತಿ ತಾವು ಬಂದು ಈ ಭವನವನ್ನು ಕೂಡ ವೀಕ್ಷಣೆ ಮಾಡಬೇಕು. ಇಲ್ಲಿ ಇನ್ನೂ ಸಾಕಷ್ಟು ಅನುಕೂಲತೆಗಳು ಬೇಕು. ನಾಳೆ ಯಾವುದಾದ್ರೂ ಲಗ್ನ ಆದರೆ ಬಾಂಡೆ ಸಾಮಾನ, ಕುರ್ಚಿಗಳು, ಸಾಕಷ್ಟು ಸವಲತ್ತು ಇನ್ನೂ ಇದಕ್ಕೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬಂದು ತಾವು ಇನ್ಸ್ಪೆಕ್ಷನ್ ಮಾಡಿ ನಮಗೆ ಏನು ಸವಲತ್ತುಗಳು ಈ ಒಂದು ಭವನಕ್ಕೆ ಬೇಕಾಗಿದೆ ಮಾಡಿಕೊಡುವಂಥ ಮನವಿಯನ್ನು ಕೂಡ ಇವತ್ತು ಮಾಡಿದರು. ಆ ರೀತಿ ಇಲ್ಲಿ ಬಂದು ನೋಡಿದ ಮ್ಯಾಗ ನಮಗೂ ಕೂಡ ತುಂಬ ಖುಷಿ ಆಯಿತು ಈ ಭವನ ನೋಡಿ. ಇಳಕಲ್ದಲ್ಲಿ ಇಂಥ ಒಂದು ಭವ್ಯವಾದ ಒಂದು ಭವನ ಆಗಿದ್ದಕ್ಕೆ ಇವರು ಕೊಟ್ಟಂಥ ಒಂದು ಮನವಿಯನ್ನು ನಾನು ಪರಿಶೀಲಿಸಿ ನಮ್ಮಲ್ಲಿರುವಂಥ ಅನುದಾನದಲ್ಲಿ ಏನೇನು ಇವರಿಗೆ ನಾವು ಕೊಡಲಿಕ್ಕೆ ಸಾಧ್ಯತೆ ಅಂತ ಒಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅವರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಂತ ಹೇಳಿ ಎಲ್ಲ ಸಮಾಜದ ಮುಖಂಡರಿಗೆ ತಿಳಿಸಕ್ಕೆ ಬಯಸ್ತೀನಿ. ಸಮುದಾಯ ಭವನ ಪರಿಶೀಲನೆ ಸಮಯದಲ್ಲಿ ಪ್ರೊಫೆಸರ್ ಸೋಮಶೇಖರ್ ಹೊಸ್ಮನಿ, ಮಂಜುನಾಥ್ ಹೊಸ್ಮನಿ, ಲಕ್ಷ್ಮಣ್ ಚಂದ್ರಕಿ, ಸಿದ್ದಪ್ಪ ಮಾಧರ್, ವೀರೇಶ್ ಹಿರೇಮನಿ, ಉಮೇಶ್ ಕೊಂಗಾರಿ, ಕಪಿಲ್ ಪವಾರ್ ಮುಂತಾದವರು ಪಾಲ್ಗೊಂಡಿದ್ದರು. ಸಚಿನ್ ಸಾಲಿಮಠ, S9 TV, ಇಳಕಲ್. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು?
ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. ಮುಂಜಾನೆ ನಮ್ಮ ಸುದ್ದಿ ನೋಡಿ ಮುಸ್ಸಂಜೆಯನ್ನ ಸುದ್ದಿ ಜೊತೆ ಕಳೆಯೋ ನಿಮ್ಮಿಂದ ನಾವಿಂದು ತಲುಪಿದ್ದೇವೆ ಮಹತ್ತರ ಘಟ್ಟ. ನಮ್ಮ ಯೂಟ್ಯೂಬ್ ಬಳಗದಲ್ಲಿ ನಾವು ತಲುಪಿದ್ದೇವೆ 1 ಕೋಟಿ ವೀಕ್ಷಣೆ. ಹೀಗೆ ಇರಲಿ ನಿಮ್ಮ ಆಶೀರ್ವಾದ. ಇದು S9 ಟಿವಿ ಸುದ್ದಿ, ನಿಮ್ಮಿಂದ ಸತ್ತು ನಮ್ಮಿಂದ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ TBP ಕ್ಯಾಂಪಿನ 29ನೇ ವಾರ್ಡ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ರಾಜವಂಶ ಯುವರಾಜ್ ಕುಮಾರ್ ಕನ್ನಡ ಸೇವಾ ಟ್ರಸ್ಟ್ ಹಾಗೂ ಡಾಕ್ಟರ್ ರಾಜವಂಶ ಯುವರಾಜ್ ಕುಮಾರ್ ಯುವ ಪಡೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ 11,000 ಸಸಿ ನೆಡುವ ಅಭಿಯಾನವನ್ನ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಅವರ ನೇತೃತ್ವದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ರು. ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ TBP ಕ್ಯಾಂಪಿನ 29ನೇ ವಾರ್ಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ರಾಜವಂಶ ಯುವರಾಜ್ ಕುಮಾರ್ ಕನ್ನಡ ಸೇವಾ ಟ್ರಸ್ಟ್ ಹಾಗೂ ಡಾಕ್ಟರ್ ರಾಜವಂಶ ಯುವರಾಜ್ ಕುಮಾರ್ ಯುವ ಪಡೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಮಾರ್ಚ್ 17ರವರೆಗೆ 11,000 ಸಸಿ ನೆಡುವ ಅಭಿಯಾನವನ್ನು ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಅವರ ನೇತೃತ್ವದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಯಾಗಿ ನಗರ PSI ಸೌಮ್ಯ ಮೇಡಂ ಅವರು ಸಸಿ ನೆಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಪ್ರತಿಯೊಬ್ಬರು ಒಂದೊಂದು ಸಸಿಯನ್ನ ನೆಟ್ಟು ಅದಕ್ಕೆ ಪಾಲನೆ ಪೋಷಣೆ ಮಾಡಿದ್ರೆ ನಮಗೆ ಮತ್ತು ಮಕ್ಕಳಿಗೆ ನೆರಳು ಮತ್ತು ಆಕ್ಸಿಜನ್ ಕೊಡುತ್ತದೆ ಎಂದು ಹೇಳಿದರು. ಸೋಕಿದ್ರೇನೆ ಉಸಿರಾಟ, ನಾವು ಅದ್ರ ಉಸಿರು ತಗೊಂಡ್ರೇನೆ ಒಳಗಿರಂತ ಎಷ್ಟೋ ಕೆಲಸ ಬರಲಾರ್ದು ಏನಂತಾರೆ ಗಾಳಿ ಎಲ್ಲ ಹೊರಗೆ ಬರುತ್ತಂತ ಅಂತದ್ದು. ಅದಕ್ಕೆ ಇದು ಬಂದದಂದ್ರೆ ನೀವು ಇಲ್ಲಿ ತಿಳ್ಕೋಬಹುದು. ಸಮಾಜ ಅಂದ್ರೆ ನಮಗೆ ಕಣ್ಣಿಗೆ ಕಾಣದೆ ಇರೋಂಥ ಎಷ್ಟು ಕಲುಷಿತ ನಮ್ಮ ಸಮಾಜದಲ್ಲಿ ಕ್ರಿಯೇಟ್ ಆಗಿದೆ ಅಂತ. ಇದಕ್ಕೆ ಹೋಗ್ಲಾಡ್ಸ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಗಿಡ ನೆಡ್ಬೇಕು. ಎಲ್ಲ ವೆರೈಟಿ ಗಿಡಗಳು ನೆಡ್ಬೇಕು. ಯಾವ ಜಾಸ್ತಿ ಆಕ್ಸಿಜನ್ ಕೊಡ್ತವೆ, ಯಾವ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ತವೆ ಅಂತ ಗಿಡಗಳನ್ನ ಯಾವ ಅಂತ ನಾವು ಇದನ್ನ ಮಾಡಿ ಮಾಡ್ಬೇಕು. ಇದೆಲ್ಲ ಮಾಡಿ ಫೌಂಡೇಶನ್ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರ. ವನಸಿರಿ ಫೌಂಡೇಶನ್ ಹಲವು ವರ್ಷಗಳಿಂದ ಪರಿಸರ ಸಂರಕ್ಷಣೆ ಮತ್ತು ಉಳಿವಿಗಾಗಿ ಶ್ರಮಿಸುತ್ತಿದೆ. ಅವರ ಕಾರ್ಯ ಶ್ಲಾಘನೀಯ ಎಂದರು. ನಂತರ ಮಾತನಾಡಿದ ಮರೇಗೌಡ ಮಲ್ಲಾಪುರ್, ಸಸಿ ನೆಡಲು ರಾಜಕೀಯ ಗಣ್ಯರು ಮತ್ತು ಮಠಾಧೀಶರು ಬರುತ್ತೀರಿ, ಮತ್ತೆ ಯಾರಾದರೂ ಗಿಡ ಕಡಿದರೆ ನಾವು ಅಲ್ಲಿ ಹೋಗಿ ಗಿಡ ಸಂರಕ್ಷಣೆ ಮಾಡಲು ನಾವು ಅಲ್ಲಿಗೆ ಹೋದರೆ ಕರೆ ಮಾಡಿ ಅವರು ನಮ್ಮವರು ಬಿಟ್ಟು ಬಿಡಿ ಅಂತ ಕರೆ ಮಾಡ್ತೀರಿ. ದಯವಿಟ್ಟು ಪ್ರಚಾರಕ್ಕಾಗಿ ಗಿಡ ಹಚ್ಚುವುದನ್ನ ಬಿಡಿ, ನಮ್ಮೊಂದಿಗೆ ಕೈ ಜೋಡಿಸಿ ಬಲಪಡಿಸಿ. ಯುವರಾಜ್ ಕುಮಾರ್ ಯುವ ಪಡೆಯ ಅಧ್ಯಕ್ಷರಾದಂಥ ಬಸವರಾಜ್ ಅವರು ಮತ್ತು ರಾಜ್ಯ ಕಾರ್ಯದರ್ಶಿಯಾದಂಥ ರಾಜ ಅಡವೆಯವರು ಕೂಡ ಒಂದು ಹಮ್ಮಿಕೊಂಡಿದ್ದಾರಲ್ಲ, ಅದಕ್ಕೆ ಕೂಡ ಕೈ ಜೋಡಿಸ್ತಿದ್ದೀವಿ. ಬರೀ ಗಿಡ ನೆಡ್ತಾ ಇದ್ದೀವಿ. ಇವತ್ತು ಗಿಡ ನೆಡೋದಕ್ಕೆ ಹಲವಾರು ರಾಜಕಾರಣಿಗಳು ಬರ್ತಾರ, ಸ್ವಾಮೀಜಿಗಳು ಬರ್ತಾರ, ಪ್ರತಿಯೊಬ್ಬರು ಬರ್ತಾರ. ಗಿಡ ಕಡಿದಾಗ ಮಾತ್ರ ಅವ್ರು ಮತ್ತೆ ಇನ್ಫ್ಲುಯೆನ್ಸ್ ಬರ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಘಟನೆಗಳು ಏನಾಗ್ತದೆ ಅಂದ್ರೆ ಗಿಡ ನೆಟ್ಟಿರ್ತೀವಿ, ಆ ಗಿಡಕ್ಕೆ ನೀರು ಹಾಕೋದಕ್ಕೆ ರಾಜಕಾರಣಿಗಳು ಬರ್ತಾರೆ. ರಾಜಕಾರಣ ಯಾವ್ದಾದ್ರು ಗಿಡ ಕಡಿದಿರ್ತಾರಂದ್ರೆ ನಾವು ಅಲ್ಲಿ ಹೋಗಿ
ಸಂರಕ್ಷಣೆ ಮಾಡುವಾಗ ಅವರೇ ಕರೆ ಮಾಡ್ತಾರೆ, ದಯವಿಟ್ಟು ನಮ್ಮವರು ಬಿಟ್ಬಿಡಿ ಅಂತೇಳಿ. ದಯವಿಟ್ಟು ನಿಮ್ಮಲ್ಲಿ ಕರೆ ಮಾಡಿ ಒಂದು ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ಯಾರು ಗಿಡಗಳು ಕಡಿದಿರ್ತಾರಲ್ಲ ಮತ್ತೆ ನಾಶ ಮಾಡಿರ್ತಾರಲ್ಲ ಅವರಿಗೆ ಯಾವುದೇ ರೀತಿಯಿಂದ ಇನ್ಫ್ಲುಯೆನ್ಸ್ ದಯವಿಟ್ಟು ನಮಗೆ ದೂರವಾಣಿ ಮೂಲಕ ಯಾವತ್ತಿಗೂ ಹೇಳಿಕೊಳ್ಬೇಡಿ. ಈ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಬರೀ ನೀವು ಗಿಡ ನೆಡೋಕೆ ಬಂದು ನೀವು ಪ್ರಚಾರ ತೆಗೆದುಕೊಳ್ಳೋದು ಬೇಡ. ರಾಜಕೀಯ ವ್ಯಕ್ತಿಗಳೇ, ನೀವು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ನಮಗೆ ಬಲ ಬಂದಂತಾಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ನಿನ್ನೆ ನಂತರ ಮಾತನಾಡಿದ ಸಂಗೀತ ಸಾರಂಗಮಠ ಬಿಸಿಲು ನಾಡನ್ನ ಹಸಿರಾಗಿಸಿದ್ದಾರೆ ಅಮರೇಗೌಡ ಮಲ್ಲಾಪುರ್. ಬೆಳಗ್ಗೆ ಎದ್ದು ಮೊಬೈಲ್ ಸ್ಟೇಟಸ್ ನೋಡಿದ್ರೆ ಎಲ್ಲಿಯಾದ್ರೂ ಸಸಿ ಹಚ್ಚುವ ಕಾರ್ಯಕ್ರಮ ಮಾಡುತ್ತಿರುತ್ತಾರೆ, ಅಂಥವರಿಗೆ ಎಲ್ಲರೂ ಸಹಕರಿಸೋಣ ಎಂದ್ರು. ಡಿಸ್ಟಿಕ್ ಅಂದ್ರೆ ಯಾವುದೇ ಅಧಿಕಾರಿಯಾಗಿ ನಿಮ್ಗೆ ಮಾತಿಗೆ ಹೇಳ್ತಿರ್ತಾರೆ, ನಿಮಗೆ ಎಲ್ಲಾದ್ರೂ ಬಿಸಿಲು ನಾಡಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ, ನಿಮಗೆ ರಾಯಚೂರು ಡಿಸ್ಟಿಕ್ ಟ್ರಾನ್ಸ್ಫರ್ ಹಾಕ್ಬಿಡ್ತೀವಿ ನಿಮ್ಗೆ ಅಂದ್ರೆ ಭಯ ಪಡುವಂತ ಒಂದು ಸಂದರ್ಭ ನಮ್ಮ ರಾಯಚೂರು ಡಿಸ್ಟಿಕ್ ಇತ್ತು. ಅಂತ ಒಂದು ಸಿಚುವೇಶನ್ ಅಲ್ಲಿ ಇವತ್ತು ನಮ್ಮ ಅಮರೇಗೌಡ ಮಲ್ಲಾಪುರ್ ಅವರು ಈ ಒಂದು ಹಸಿರೇ ಉಸಿರು ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಕಳೆದ 5-6 ವರ್ಷಗಳಿಂದ ಸತತವಾಗಿ ಆ ಯಪ್ಪ ಬೆಳಗ್ಗೆ 7 ಗಂಟೆಗೆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ನಾವು ಬೆಳಗ್ಗೆ ಸ್ಟೇಟಸ್ ನೋಡ್ಬೇಕಂದ್ರೆ ಬೆಳಗ್ಗೆ 7-8 ಗಂಟೆಗೆಲ್ಲ ಒಂದು ಕಾರ್ಯಕ್ರಮ, ಒಂದು ಸಸಿ ನೆಡ್ತಾ ಇರ್ತಾರೆ. ಅಂದ್ರೆ ಆ ವ್ಯಕ್ತಿಯ ಉಸಿರಲ್ಲಿ ಬೆರೆತೋಗ್ಬಿಟ್ಟಿದೆ ಈ ಗಿಡ ಮರಗಳು ಅಂತಾನೆ ನಾವು ಈ ಸಂದರ್ಭದಲ್ಲಿ ಹೇಳ್ಬಹುದು. ಅಂತ ಒಂದು ಉದ್ದೇಶ ಇಟ್ಕೋಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಕೂಡ ಅವರಿಗೆ ಮುಖ್ಯ ಆಗಿರುತ್ತೆ. ಈ ಒಂದು ಸಮಯದ ಮಾತನಾಡಿದ ದ್ರಾಕ್ಷಾಯಿನಿ ಮಹಿಳಾ ಕಾಂಗ್ರೆಸ್ ಮುಖಂಡರು 11,000 ಗಿಡಗಳನ್ನು ನೆಡುವ ಕಾರ್ಯ ಹಮ್ಮಿಕೊಂಡಿರುವುದು ಉತ್ತಮವಾದ ಕಾರ್ಯವಾಗಿದೆ. ಪ್ರತಿಯೊಂದು ಶಾಲೆ ಮಕ್ಕಳಿಗೆ ಪರಿಸರದ ಮಹತ್ವ ತಿಳಿಸುತ್ತಿರುವ ಅಮರೇಗೌಡ ಮಲ್ಲಾಪುರ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜವಂಶ್ ಶಿವರಾಜ್ ಯುವ ಪಡೆಯ ರಾಜ್ಯ ಸಂಚಾಲಕ ರಾಜು ಅಡವಿಬಾವಿ, ಮಲ್ಲಿಕಾರ್ಜುನ್ ಕನಕ ಯುವ ಸೇನೆ ಕಾರ್ಯಾಧ್ಯಕ್ಷರು, ಬಸವರಾಜ ರಾಜವಂಶ ಯುವರಾಜ ಪಡೆ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಗೀತ ಸಾರಂಗಮಠ, ವನಸಿರಿ ಫೌಂಡೇಶನ್, ಪುಷ್ಪಾ, ಕವಿತಾ ಎಕ್ಸಲೆಂಟ್ ಪದವಿ ಕಾಲೇಜು ಮುಖ್ಯ ಗುರುಗಳು ಭಾಗ್ಯಶ್ರೀ, ದುರ್ಗಾಲಕ್ಷ್ಮಿ, ಶರಣೇಗೌಡ, ಮುದಿಯಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ರಂಜಾನ್ ಸಾಬ್ ಹಾಗೂ ತಂಡ, ರಾಜವಂಶದ ಅಭಿಮಾನಿಗಳು ಹಾಗೂ ಶಾಲೆಯ ಮುಖ್ಯ ಗುರುಗಳು ಹಾಗೂ ಮಕ್ಕಳು ಸೇರಿದಂತೆ ಇತರರು ಇದ್ದರು. ನಾಡಿನ ಅಪೂರ್ವ ಸಾಹಿತಿಗಳಲ್ಲಿ ಒಬ್ಬರಾದ ಚೆಂಬೆಳಕಿನ ಕವಿ ಡಾಕ್ಟರ್ ಚನ್ನವೀರ ಕರವಿ ಹೊಸಗನ್ನಡದ ಕಾವ್ಯದ 2ನೇ ತಲೆಮಾರಿನ ಕವಿಯಾಗಿದ್ದು, ಪ್ರಕೃತಿ ಲೀಲೆ, ಪ್ರಣಯ, ದಾಂಪತ್ಯ, ವಾಸ್ತವ್ಯದಂತಹ ನಮ್ಮ ಪರಂಪರೆಯ ನವ್ಯ ವಿಷಯಗಳು ಅವರ ಕೃತಿಗಳಲ್ಲಿವೆ. ಕನವಿ ಜನಸಾಮಾನ್ಯರಿಗೆ ಸರಳವಾಗಿ ಕಾವ್ಯದ ರುಚಿ ಉಣಬಡಿಸಿದ ಶ್ರೇಷ್ಠ ಕವಿ ಮಾತ್ರವಲ್ಲ, ಒಬ್ಬ ವಿಮರ್ಶಕರೂ ಆಗಿದ್ದಾರೆ. ಚನ್ನವೀರ ಕಣಿವೆಯವರು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ 1928 ಜೂನ್ 28ರಂದು ಜನಿಸಿದ್ದಾರೆ. ತಂದೆ ಸಕ್ಕರೆಪ್ಪ ಮತ್ತು ತಾಯಿ ಪಾರ್ವತಮ್ಮ. ತಂದೆ ಸಕ್ಕರೆಪ್ಪ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಧಾರವಾಡದಲ್ಲಿಯೇ ಮಾಧ್ಯಮಿಕ ಹಾಗೂ ಕಾಲೇಜು ಶಿಕ್ಷಣ ಪೂರ್ವಹಿಸಿರುವ ಕನವಿಯವರು 1952ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನು ಪಡೆದು ಆಗ ತಾನೇ ಆರಂಭವಾಗಿದ್ದ ವಿಶ್ವವಿದ್ಯಾನಿಲಯ ಪ್ರಸಾರಾಂಗ ವಿಭಾಗದ ಕಾರ್ಯದರ್ಶಿಯಾಗಿದ್ದರು. ಅವರ ಸವಿನೆನಪುಗಳು ಇಂದು ನಮ್ಮೊಂದಿಗಿದ್ದು ಅವರು ನಮ್ಮನ್ನ ಅಗಲಿದ್ದಾರೆ. ಆರೋಗ್ಯದಿಂದ ಬಳಲುತ್ತಿದ್ದ ಕನವಿ ಅವರನ್ನ ಧಾರವಾಡದ SDM ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಆದರೆ ಬುಧವಾರ ಬೆಳಗ್ಗೆ 9:15ಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ನಾಡಿನ ಅಪೂರ್ವ ಸಾಹಿತಿಗಳಲ್ಲಿ ಒಬ್ಬರಾದ ಚೆಂಬೆಳಕಿನ ಕವಿ ಡಾಕ್ಟರ್ ಚನ್ನವೀರ ಕನವಿ ಹೊಸಗನ್ನಡ ಕಾವ್ಯದ 2ನೇ ತಲೆಮಾರಿನ ಕವಿ. ಪ್ರಕೃತಿ ಲೀಲೆ, ಪ್ರಣಯ, ದಾಂಪತ್ಯ, ವಾತ್ಸಲ್ಯದಂತಹ ರಮ್ಯ ಪರಂಪರೆಯ ನವ್ಯ ವಿಷಯಗಳನ್ನು ಅವರ ಕೃತಿಗಳಲ್ಲಿ ಇವೆ. ಕನವಿ ಜನಸಾಮಾನ್ಯರಿಗೆ ಸರಳವಾಗಿ ಕಾವ್ಯದ ರುಚಿ ಉಣಬಡಿಸಿದ ಶ್ರೇಷ್ಠ ಕವಿ ಮಾತ್ರವಲ್ಲ, ಒಬ್ಬ ವಿಮರ್ಶಕರು ಹೌದು. ಚನ್ನವೀರ ಕನವಿ ಅವರು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ 1928 ಜೂನ್ 28ರಂದು ಜನಿಸಿದ್ರು. ತಂದೆ ಸಕ್ಕರೆಪ್ಪ ಮತ್ತು ತಾಯಿ ಪಾರ್ವತವ್ವ. ತಂದೆ ಸಕ್ಕರೆಪ್ಪ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಧಾರವಾಡದಲ್ಲಿಯ ಮಾಧ್ಯಮಿಕ ಹಾಗೂ ಕಾಲೇಜು ಶಿಕ್ಷಣ ಪೂರೈಸಿ ಕನವಿಯವರು 1952ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದು ಆಗ ತಾನೇ ಆರಂಭವಾಗಿದ್ದ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದ ಕಾರ್ಯದರ್ಶಿಯಾಗಿದ್ದರು. 1956ರವರೆಗೆ ಅದೇ ವಿಭಾಗದ ನಿರ್ದೇಶಕರಾಗಿ 1983ರವರೆಗೆ ಸೇವೆ ಸಲ್ಲಿಸಿದ್ರು. ಅವರ ಪತ್ನಿ ಶಾಂತಾದೇವಿ ಅವರು ಕೂಡ ಸಾಹಿತ್ಯ ಸಂಸ್ಕೃತಿಯ ಒಲವುಳ್ಳ ದೊಡ್ಡ ಮನೆತನದಿಂದ ಬಂದವರಾಗಿದ್ದರು. ಚನ್ನವೀರ ಕನವಿಯವರು ವಿಮರ್ಶೆಯನ್ನ ಬರೆದಿದ್ದಾದರೂ ಪ್ರಧಾನವಾಗಿ ಅವರು ಕವಿಯಾಗಿದ್ದರು. ಚನ್ನವೀರ ಕನವಿಯವರು ಕವಿಯಾಗಿ ಪ್ರಕಟವಾಗಿದ್ದು ನವೋದಯದ ನಡುಹಗಲ ಕಾಲದಲ್ಲಿ. ಬೇಂದ್ರೆ, ಕುವೆಂಪು, ಮಧುರ ಚೆನ್ನ ಮೊದಲಾದವರ ಕಾವ್ಯ ಹೊಸದಾಗಿ ಕಾವ್ಯ ರಚನೆಗೆ ತೊಡಗೂರನ್ನ ಗಾಢವಾಗಿ ಪ್ರಭಾವಿಸುತ್ತಾ ಬಂದಂತಹ ಕಾಲವದು. ಕನವಿ ಅವರ ಪ್ರಾರಂಭದ ರಚನೆಗಳಲ್ಲಿ ಇಂತಹ ಪ್ರಭಾವಗಳ ನೆಲೆಯನ್ನು ಗುರುತಿಸಬಹುದಾಗಿದ್ದು, ಅವರ ಕಾವ್ಯದಲ್ಲಿ ರಮ್ಯ ಮನೋಧರ್ಮ
ಆದರ್ಶ ಪ್ರಿಯತೆ ವ್ಯಕ್ತಿತ್ವ ನಿರ್ಮಾಣದ ಹಂಬಲಗಳು ವಿಶೇಷವಾಗಿ ಕಂಡುಬರುತ್ತದೆ. 1949ರಲ್ಲಿ ಪ್ರಕಟವಾದ ಕಾವ್ಯಾಕ್ಷಿ, 1950ರಲ್ಲಿ ಪ್ರಕಟವಾದ ಭಾವಜೀವ ಸಂಗ್ರಹಗಳಲ್ಲಿ ಈ ಎಲ್ಲ ಅಂಶಗಳನ್ನು ಗುರುತಿಸಬಹುದು. 1953ರಲ್ಲಿ ಕಣಿವೆಯವರ 3ನೇ ಸಂಗ್ರಹ ಆಕಾಶ ಬುಟ್ಟಿ ಪ್ರಕಟವಾಯಿತು. ಈ ಸಂಗ್ರಹದಲ್ಲಿ ಕಣಿವೆಯವರ ಆಸಕ್ತಿಗಳು ವಿರಾಸತ್ತುಗೊಳ್ಳುತ್ತಿರುವ ಸೂಚನೆಗಳಿವೆ. ಸಾಮಾಜಿಕತೆ ಈ ಸಂಗ್ರಹದಲ್ಲಿ ಗುರುತಿಸಲೇಬೇಕಾದ ಬಹುಮುಖ್ಯ ಅಂಶವಾಗಿದೆ. ಸಮಾಜದ ದೋಷಗಳನ್ನು ಕವಿ ಇಲ್ಲಿ ವ್ಯಗ್ರವಾಗಿ ಟೀಕೆಗೆ ಗುರಿ ಮಾಡುತ್ತಾರೆ. ವ್ಯಂಗ್ಯದ ಧಾಟಿ ಇಂತಹ ಸಂದರ್ಭಗಳಲ್ಲಿ ಮುಖ್ಯವಾಗುತ್ತಿತ್ತು. ಬಸವರಾಜ ಕಟ್ಟಿಮನಿ, ನಿರಂಜನ್ ಯಕ್ಕುಂಡಿ ಮೊದಲಾದವರ ಸ್ನೇಹ ಸಂಪರ್ಕ ಮತ್ತು ಆಗ ಪ್ರಚಲಿತವಿದ್ದ ಪ್ರಗತಿಶೀಲ ಸಾಹಿತ್ಯ ಚಳವಳಿಯವರನ್ನು ಪ್ರಭಾವಿಸಿರಬಹುದು. ಆಕಾಶ ಬುಟ್ಟಿ ಸಂಗ್ರಹದಲ್ಲಿರುವ ಪ್ರಜಾಪ್ರಭುತ್ವ ಎಂಬ ಕವಿತೆಯನ್ನು ನಾವಿಲ್ಲಿ ವಿಶೇಷವಾಗಿ ನೆನೆಯಬೇಕು. ಸಮಾಜವನ್ನು ಪ್ರಶ್ನಿಸಲು ಹೆಣ್ಣಿಗೆ ಮೊದಲು ಶಿಕ್ಷಣ ಬೇಕು. ಚೆಂಬೆಳಕಿನ ಖ್ಯಾತಿಯ ಕವಿ ನಾಡೋಜ ಚನ್ನವೀರ ಕರ್ಣಿ ನಿಧನರಾಗಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಂಚಿಕರ್, S9 TV, ಧಾರವಾಡ. ಧಾರವಾಡ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನಿಗೇರಿ ತಾಲೂಕು ಮಹಿಳಾ ಘಟಕದ ವತಿಯಿಂದ ಅಧ್ಯಕ್ಷರಾಗಿ ಶ್ರೀಮತಿ ವಿಜಯಲಕ್ಷ್ಮಿ ರೇವಣ್ಣಪ್ಪ ಅಂಕಲಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅನ್ನಿಗೇರಿ ಮಹಿಳಾ ಘಟಕದ ನೂತನ ಅಧ್ಯಕ್ಷರಾಗಿ ಮನಕವಾಡ ಗ್ರಾಮದ ವಿಜಯಲಕ್ಷ್ಮಿ ರೇವಣ್ಣಪ್ಪ ಅಂಕಲಿ ಅವರನ್ನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಅರುಣಾದೇವಿ ಉದಯಕುಮಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾ ಮಹಾಸಭಾದ ಅಧ್ಯಕ್ಷರಾದ ಗುರುರಾಜ ಹುಣಸಿಮರದ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ವಿಜಯಲಕ್ಷ್ಮಿ ಕಲ್ಯಾಣ ಶೆಟ್ಟರ್ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನಿಗೇರಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ವಿಜಯಲಕ್ಷ್ಮಿ ರೇವಣ್ಣಪ್ಪ ಅಂಕಲಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅನ್ನಿಗೇರಿ ಮಹಿಳಾ ಘಟಕದ ನೂತನ ಅಧ್ಯಕ್ಷರಾಗಿ ಮನಕವಾಡ ಗ್ರಾಮದ ಶ್ರೀಮತಿ ವಿಜಯಲಕ್ಷ್ಮಿ ರೇವಣ್ಣಪ್ಪ ಅಂಕಲಿ ಅವರನ್ನು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಅರುಣಾದೇವಿ ಉದಯಕುಮಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾ ಮಹಾಸಭಾದ ಅಧ್ಯಕ್ಷರಾದ ಗುರುರಾಜ್ ಹುಣಸ್ಗಿ ಮರದ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಕಲ್ಯಾಣ ಶೆಟ್ಟರ್ ಅವರು ನೇಮಕ ಮಾಡಿ ಆದೇಶ ಮಾಡಿದ್ದಾರೆ. ನೂತನ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಜಯಲಕ್ಷ್ಮಿ ಅಂಕಲಿ ಅವರಿಗೆ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ದೇವರಾಜ ದಾಡಿಬಾವಿ, ತಾಲೂಕು ಅಧ್ಯಕ್ಷರಾದ ಶಿವಶಂಕರ್ ಕಲ್ಲೂರು, ಯುವ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಹಡ್ಪದ್ ಹಾಗೂ ಪದಾಧಿಕಾರಿಗಳು ಗೌರವಿಸಿ ಅಭಿನಂದಿಸಿದರು. ಇದಪ್ಪ ಗುರುಕರ್, S9 TV, ಅನ್ನಿಗೇರಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಮಂಗಳವಾರ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರಿಗೆ ಶಾಸಕ DS ಹುಲಗೇರಿ ಮನವಿ ಮಾಡಿದ್ದಾರೆ. ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕುಂಠಿತವಾಗಿದೆ. ಈ ಕೂಡಲೇ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಅದೇ ರೀತಿಯಾಗಿ ಹಟ್ಟಿ ಚಿನ್ನದಗನಿ ಪಟ್ಟಣ ಸಮೀಪದ ಯಲಗಟ್ಟ ಪ್ರೌಢಶಾಲೆಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಸೇರಿದಂತೆ ವಿವಿಧ ಶಾಲೆ ಕಾಲೇಜುಗಳ ಸಮಸ್ಯೆಗಳ ಬಗ್ಗೆ ಸಚಿವರ ಗಮನಕ್ಕೆ ಶಾಸಕ DS ಹುಲಗೇರಿ ತಂದಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಮಂಗಳವಾರ ಬೆಂಗಳೂರು ವಿಧಾನಸೌಧದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ BV ನಾಗೇಶ್ ಅವರಿಗೆ ಶಾಸಕ DS ಹುಲಗೇರಿ ಮನವಿ ಮಾಡಿಕೊಂಡಿದ್ದಾರೆ. ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕುಂಠಿತವಾಗಿದೆ. ಈ ಕೂಡಲೇ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಅದೇ ರೀತಿ ಹಟ್ಟಿ ಚಿನ್ನದಗನಿ ಪಟ್ಟಣ ಸಮೀಪದ ಯಲಗಟ್ಟ ಪ್ರೌಢಶಾಲೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಗಿ ಮೇಲ್ದರ್ಜೆಗೇರಿಸಬೇಕು ಸೇರಿದಂತೆ ವಿವಿಧ ಶಾಲೆ ಕಾಲೇಜುಗಳ ಸಮಸ್ಯೆಗಳ ಇರುವ ಬಗ್ಗೆ ಸಚಿವರ ಗಮನಕ್ಕೆ ಶಾಸಕ DS ಹುಲಗೇರಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪೂರು, ಮಸ್ಕಿ ಶಾಸಕ ಬಸನಗೌಡ ತುರುವಿಹಾಳ್, ಗದಗ ಜಿಲ್ಲೆಯ ಶಾಸಕ HK ಪಾಟೀಲ್, ವಿಧಾನ ಪರಿಷತ್ ಸದಸ್ಯ MD ಲಕ್ಷ್ಮೀನಾರಾಯಣ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜನೂರು, S9 TV, ಲಿಂಗಸೂರು. ಬಳಗಾನೂರು 14,000 ಜನಸಂಖ್ಯೆ ಹೊಂದಿರುವ ದೊಡ್ಡ ಪಟ್ಟಣವಾಗಿದ್ದು, ಆದರೆ ಸರ್ಕಾರಿ PU ಮತ್ತು ಪದವಿ ಕಾಲೇಜುಗಳಿಲ್ಲದೆ ಇಲ್ಲಿನ ಮಕ್ಕಳು 10 ಮೈಲಿ ಪ್ರಯಾಸಪಟ್ಟು ಹೋಗಬೇಕಾದ ಚಿಂತಾಜನಕ ಪರಿಸ್ಥಿತಿ ಎದುರಿಸ್ತಾ ಇದೆ. ಇದಕ್ಕೂ ಮೊದಲು 10 ಬಾರಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಂಬಂಧಿಸಿದ್ರು ಕೂಡ ಶಾಸಕರು, ಶಿಕ್ಷಣಾಧಿಕಾರಿಗಳು, ಸಚಿವರಿಗೂ ಕೂಡ ನೀಡಿದ್ದಾಗಿದೆ. ಆದರೆ ಕಾಲೇಜುಗಳು ಮಂಜೂರಾಗದೆ ಮಕ್ಕಳು ಪರಸ್ಥಳಕ್ಕೆ ತೆರಳಬೇಕಾದ ಪರಿಸ್ಥಿತಿ ಇಲ್ಲಿದೆ. ಕಾರಣ ನಾವೆಲ್ಲ ಒಂದಾಗಿ ಪಾದಯಾತ್ರೆ ಮಾಡಿ ಮನವಿ ಸಲ್ಲಿಸಿ ಮಕ್ಕಳ ಭವಿಷ್ಯಕ್ಕಾಗಿ ಕಾಲೇಜುಗಳನ್ನು ಪಡೆಯುವುದು ನಮ್ಮ ಹಕ್ಕಾಗಿದೆ ಅಂತ ಬಳಗಾನೂರು ನವ ನಿರ್ಮಾಣ ವೇದಿಕೆಯ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಹೇಳಿದ್ದಾರೆ.
ಬೆಳಗಾನೂರು 14,000 ಜನಸಂಖ್ಯೆಯನ್ನು ಒಳಗೊಂಡ ಪಟ್ಟಣ. ಆದರೆ ಸರ್ಕಾರಿ PU ಮತ್ತು ಪದವಿ ಕಾಲೇಜುಗಳಿಲ್ಲದೆ ಇಲ್ಲಿನ ಮಕ್ಕಳು 10 ಮೈಲಿ ಪ್ರಯಾಸ ಪಟ್ಟು ಹೋಗಬೇಕಾದ ಚಿಂತಾಜನಕ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಇದಕ್ಕೂ ಮೊದಲು 10 ಬಾರಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಂಬಂಧಿಸಿದ ಶಾಸಕರು, ಶಿಕ್ಷಣಾಧಿಕಾರಿಗಳು, ಸಚಿವರಿಗೂ ನೀಡಿದ್ದಾಯಿತು. ಆದರೆ ಕಾಲೇಜುಗಳು ಮಂಜೂರಾಗದೆ ಮಕ್ಕಳು ಪರಸ್ಥಳಕ್ಕೆ ತೆರಳಬೇಕಾದ ಪರಿಸ್ಥಿತಿ ತಪ್ಪಿಲ್ಲ. ಕಾರಣ ನಾವೆಲ್ಲ ಒಂದಾಗಿ ಪಾದಯಾತ್ರೆ ಮನವಿ ಸಲ್ಲಿಸಿ ಮಕ್ಕಳ ಭವಿಷ್ಯಕ್ಕಾಗಿ ಕಾಲೇಜುಗಳನ್ನು ಪಡೆಯುವುದು ನಮ್ಮ ಹಕ್ಕಾಗಿದೆ ಎಂದು ಬೆಳಗಾನೂರು ನವನಿರ್ಮಾಣ ವೇದಿಕೆಯ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಹೇಳಿದರು. ಇಂದು ಸಂಜೆ ಬೆಳಗಾನೂರಿನ ಮಾರುತಿ ದೇವಸ್ಥಾನದ ಪ್ರಾಂಗಣದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಮ್ಮ ವೀಕ್ನೆಸ್ ಏನಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ನೀವೇ ಹೇಳಿದ್ರಿ. ಇವಾಗ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿದ್ದು ಬಂದೈತೆ. ಅದಕ್ಕೆ ಎಷ್ಟು ನನ್ನ ಒಂದು ವೈಯಕ್ತಿಕವಾಗಿ ನಾನು ಹೇಳ್ಬೇಕಂದ್ರೆ ಈ ಸದ್ಯಕ್ಕೆ ಎಷ್ಟು ಜನ ಕೌನ್ಸಿಲರ್ಗಳಿದ್ದಾರೆ ಈಗಿನವರು ಕಂಪಲ್ಸರಿ ಅವರೆಲ್ಲರೂ ಕೂಡ ಇದಕ್ಕೆ ಭಾಗವಹಿಸ್ಬೋದು ಈಗಿನವರು. ಆಮೇಲೆ ಈ ಹಿಂದೆ ಇರ್ತಕ್ಕಂಥ ಕೌನ್ಸಿಲರ್ಗಳು, ಆಮೇಲೆ ರಾಜಕೀಯ ಮುಖಂಡರುಗಳು, ಇವರೆಲ್ಲರೂ ಕೂಡ ಈಗ ನಿರಂತರ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮುಖಾಂತರ ಬೆಂಬಲ ಕೊಡಬಹುದು. ಕಾಲೇಜ್ ಆಗುವವರೆಗೂ ಮುಂದಿನ ಏನೇ ಕಾರ್ಯಕ್ರಮಗಳಿದ್ರು ಕೂಡ ಅದು ಮುಂದಿನ ದಿನಗಳಲ್ಲಿ ಚುನಾವಣಾ ಬಹಿಷ್ಕಾರ ಅಂತಕ್ಕಂಥದ್ದಾಗಿರ್ಬೋದು, ಆಮೇಲೆ ನಿರಂತರ ಪ್ರತಿಭಟನೆ ಅಂತಕ್ಕಂಥದ್ದಾಗಿರ್ಬೋದು, ಇದು ಎಲ್ಲರಿಗೂ ಕೂಡ ಊರಿನವ್ರು ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಮಾತ್ರ ಇದಾಗ್ತದೆ. ಈಗ ಅಲ್ಲಿ ಅಣ್ಣವ್ರು ಹೇಳಿದ್ರು. ಆಮೇಲೆ ಹುಡುಗರು ಅವನಿಗೆ ಇನ್ನಂತ ಎಲ್ಲ ಹೇಳಿದ್ರಿ, ಹುಡುಗರು ಕೂಡ ಸಹಕಾರ ಕೊಡ್ತಾರೆ, ಕಾಲೇಜಿನವರು ಸಹಕಾರ ಕೊಡ್ತಾರೆ. ಆದ್ರೆ SSLC ಅವು ಆಮೇಲೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ನಮ್ಗೆ ಹುಡುಗರು ಕಷ್ಟ ಕೊಡ್ತಾರೆ ಮನಸ್ಸು ಒಪ್ಪೋದು. ಯಾಕಂದ್ರೆ ನಾನು 4 ಮಂದಿಗೆ ಪಾಠ ಹೇಳೋದ್ರಿಂದ ಸ್ವಲ್ಪ ಅವ್ರಿಗೆ ತೊಂದರೆ ಕೊಡೋದು ಮನಸ್ಸು ಒಪ್ಪೋಲ್ತು. ಅದಕ್ಕೆ ಊರಿನ ಮುಖಂಡರುಗಳು ಏನಿದ್ದೀವಿ, ಇಷ್ಟು ದಿನ ಹಿಂದಿದ್ದವರು, ಇಂದಿನ ನಮ್ಮ ಅಣ್ಣವರೆಲ್ಲ ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಹೈಸ್ಕೂಲ್ ತರಲಿಕ್ಕೆ ಏನೋ ಹೋರಾಟ ಮಾಡಿದ್ರು. ಅವರೆಲ್ಲರೂ ಕೂಡ ಬಂದು ಮಾರ್ಗದರ್ಶನ ಕೊಡ್ಕಂತ ಎಲ್ಲ ಕೌನ್ಸಿಲರ್ಗಳು ಕೂಡ ಎಲ್ಲರೂ ಜವಾಬ್ದಾರಿನ ತೆಗೆದುಕೊಂಡ್ಬಿಟ್ಟು ನಾವು ನೆಕ್ಸ್ಟ್ಗೆ ಲಿಸ್ಟ್ ಮಾಡ್ತೀವಿ. ಸದ್ಯ ಪ್ರೆಸೆಂಟ್ ಯಾರ್ಯಾರು ಇದ್ದಾರೆ ಎಲ್ಲರೂ ಲಿಸ್ಟ್ ಮಾಡ್ಕೊಂಡು ಎಲ್ರಿಗೂ ಕೂಡ ಜವಾಬ್ದಾರಿ ಕೊಡ್ತೀವಿ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಲ್ಲಿ ಪಂಚಾಯತಿ ಸದಸ್ಯರುಗಳು ಯಾರು ಇರ್ತಾರೆ ಅವ್ರನ್ನೆಲ್ಲ ತಗೊಂಡ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ ಸಾಧ್ಯ ಆದಷ್ಟು ಅವ್ರು ಎಷ್ಟು ಜನರಿಗೆ ಕರ್ಕೊಂಡ್ಬರ್ಲಿಕ್ಕೆ ಆಗ್ತದ ಅವ್ರಿಗೂ ಕೂಡ ಮನವೊಲಿಸ್ತೀವಿ. ಆಮೇಲೆ ಎಲ್ಲ ಹಳ್ಳಿಗಳಲ್ಲಿ ಸುತ್ತಮುತ್ತಲ ಎಲ್ಲರನ್ನೂ ಕರ್ಕೊಂಡು ಇದು ಕಂಟಿನ್ಯೂಸ್ ಆಗಿ ಆಗುವವರೆಗೂ ಕೂಡ ಮುಂದಿನ ಏನು ಯಾವ ಅವರು ನಮ್ಗೆ ಉದ್ಘಾಟನೆ ಮಾಡೋಕ್ಕೂ ಬರೋದು ಬೇಡ, ಏನೂ ಬೇಡ, ನಮ್ಮೂರೇನೇನು ಉದ್ಧಾರ ಆಗೇ ಇಲ್ಲ, ಬಿಟ್ರೆ ಆಗೋದು ಇಲ್ಲ. ಹಿಂಗ ಎಲ್ಲರೂ ಪಣ ತೊಟ್ಟು ನಿಂತ್ರೆ ಈ ಕೆಲಸ ಆಗ್ತೈತೆ. ಇದಕ್ಕೆ ಸಾಥ್ ಕೊಡ್ತೀವಿ ಅಂದ್ರೆ ಎಲ್ಲರೂ ಮತ್ತೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದ್ರೆ ಕೈ ಬಿಟ್ಬಿಡೋಣ. ಸುಮ್ಮನೆ ಬರೋದು 4 ಮಂದಿ ಬಂದಿದ್ವಿ, 4 ಗಮ್ ಕಡಿಸ್ಕೊಂಡು ಕುತ್ಕೊಂಡ್ವಿ, ರೋಗ ಬರ್ಸ್ಕೊಂಡ್ವಿ, ಸುಮ್ಮನೆ ಅದ್ರಾಗ ಏನು ಅರ್ಥನೇ ಇಲ್ಲ. ನಂತರ ಪಟ್ಟಣ ಪಂಚಾಯಿತಿಯ ಸದಸ್ಯ ಹುಸೇನ್ ಭಾಷಾ ಬೂದ್ಗುಂಪು ಮಾತನಾಡಿ, ನಾವು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತವಾಗಿ ಒಂದಾಗಿ ಹೋರಾಟ ಮಾಡಬೇಕು. ಇದು ಮುಂದಿನ ಪೀಳಿಗೆಯ ಭದ್ರತೆಗಾಗಿ ಅವಶ್ಯಕವಾಗಿದೆ ಎಂದರು. ಉಪನ್ಯಾಸಕ ಗೋವಿಂದ ರೆಡ್ಡಿ ಗದ್ದಿ ಇವರು ಯಾರ ಸ್ವಾರ್ಥಕ್ಕಾಗಿ ಅಲ್ಲ, ನಮ್ಮೂರಿನ ಹಾಗೂ ಸುತ್ತಲ ಹಳ್ಳಿಗಳ ಬಡ ಮಕ್ಕಳ ವಿದ್ಯಾರ್ಜನೆಗಾಗಿ ಮಾಡಬೇಕಾದ ಹೋರಾಟ. ಅದಕ್ಕಾಗಿ ಎಲ್ಲ ಪಾಲಕರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಸದಸ್ಯರುಗಳು, ಎಲ್ಲ ಪಕ್ಷಗಳ ನಾಯಕರು, ವಿದ್ಯಾರ್ಥಿಗಳು ಕೈ ಜೋಡಿಸಿ ಕಾಲೇಜುಗಳನ್ನು ಪಡೆಯಲೇಬೇಕಾಗಿದೆ ಎಂದರು. ನನಗೆ ಸುಮಾರು ಒಂದು 10-12 ಸರಿ ಫೋನ್ ಮಾಡಿರಿ. ಇವತ್ತು ನನಗೆ ಬೇಜಾರಾಯಿತು. ಇವತ್ತು ಮುಂಜಾನೆ ಫೋನ್ ಮಾಡಿದೆ, ಬೇರೆ ಕೆಲಸ ಇತ್ತು ಹೇಳಿದ್ದೇನೆ. ಯಾಕಂದ್ರೆ ಅವರು ಊರಿಂದ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಾಡ್ರೆ ಅವ್ರಿಗೆ ಸಹಕಾರ ಕೊಡೋಂಗಿತ್ತಂದ್ರೆ ಬದ್ಧವಾಗಿ ನಿಂದ್ರಬೇಕು. 10 ಸರಿ ಫೋನ್ ಮಾಡಿ ನಂದು ಹಿಡ್ದು ಹೇಳೋದು ನಾನು, ಮತ್ತು ಬೇರೆ ಇರ್ತಲ್ಲ. 10 ಸರಿ ಫೋನ್ ಮಾಡಿಸ್ಕೊಡೋದು ಕಳೆದಾಗ ಒಂದೇದು. ನಾನು ಈ ಮೂಲಕ ನಿಮ್ಗೆ ಎಲ್ಲರಿಗೂ ಒಂದು ದನೆ ಏನು ಸಲಹೆ ಕೊಡ್ತಂದ್ರೆ, ಏನು ಕೆಲವೊಂದಿಷ್ಟು ಐಡಿಯಾಸ್ ಹೇಳಿದೆ. ಪ್ರತಿಯೊಂದು ಹಳ್ಳಿಯಿಂದ ನೀವು 100 ಜನರದ್ದು ಇದು ಹೋರಾಟ ಸಮಿತಿ ರಚನೆ ಮಾಡಿಕೋ. ಬರೇ ಬಳಗನವ್ರ ಲೆಕ್ಕಕ್ಕೆ ಮಾಡಿದರೆ ಇದು ಯಾವತ್ತೂ ಸಕ್ಸಸ್ ಆಗ್ತೀವಿ ನೋಡ್ರಿ. ನಮ್ಮೂರಾಗ ಬರೋದನ್ನೇ ಇಲ್ಲ, ನೀವು ಏನಾದ್ರು ತಿಳ್ತಾರೆ. ಇದು ಪ್ರತಿಯೊಂದು ಹಳ್ಳಿಯಿಂದ ಫಸ್ಟ್ ನಮ್ಗೆ ಯಾರು ಆಗ್ತಿದ್ದಾರೆ, ಯಾರು ಸ್ವಲ್ಪ ಅಲ್ಲಿ ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಾರೆ. ಒಬ್ರು ಯಾರು ಇದ್ದೇ ಇರ್ತಾರೆ ಊರಾಗ, 10 ಮಂದಿ ಇರ್ತಾರೆ, ಒಬ್ಬರಂತೂ ಇದ್ದೇ ಇರ್ತಾರೆ. ಪ್ರತಿ ಊರಿನಿಂದ ಒಬ್ಬರನ್ನ ಕರೆದು ಒಂದ್ಸರಿ ಮೀಟಿಂಗ್ ಮಾಡ್ತೀವಿ. ಅವರು ಒಬ್ಬರಿಂದ 5ರಿಂದ 10 ಜನ ಅವ್ರು ಹೆಂಗಿರ್ಬೇಕಂದ್ರೆ ಒಂದಿನ ಇಂಥ ಬಳಗನೂರ ಮೀಟಿಂಗ್ ಕರೆದ್ರೆ ಕಾರ್ಯಸಭೆಯಿಂದ ಹೊರಗಿರ್ಬೇಕು. ಅವ್ರು ಯಾವುದೇ ಹೋರಾಟ ಕರೆದ್ರೆ ಬಳಗನೂರಲ್ಲಿ ಉಳ್ಕೆದಾರು ಬರ್ತಾರೋ ಕೊಡ್ತಾರೋ ಅದೇ ನಮ್ಮ ಕರ್ತವ್ಯ. ಇಡೀ ಊರಾಗ ಎಲ್ಲ ಸಮಾಜಗಳಿಗೆ, ಎಲ್ಲ ಯುವಕರಿಗೆ, ಎಲ್ಲ ಹಿರಿಯರಿಗೆ, ಮುದಿಯರಿಗೆ ಎಲ್ಲರಿಗೂ ನಾವು ಬರ್ತಾರೋ ಬಿಡ್ತಾರೆ. ಬಟ್ ಒಂದು ಹೋರಾಟ ಸಕ್ಸಸ್ ಆಗ್ತಾರೆ 100 ಮಂದಿ ಹೋಗ್ತಾರೆ. ಆ 100 ಮಂದಿ ನೀವು ಸಂಘಟನೆ ಮಾಡ್ಕೊಂಡಾಗ ಮಾತ್ರ ಇದು ಸಕ್ಸಸ್ ಆದೈತೆ ಹೊರತಾಗಿ ನಾವು ನೀವು ಗುಡಿಯಾಗ ಕರೆದ್ರಿ ಇವತ್ತು ರಾಘಣ್ಣವ್ರು ಕರೆದ್ರ ಅಂತ. ನಂತರ ಉಪನ್ಯಾಸಕ ನವನಿರ್ಮಾಣ ವೇದಿಕೆಯ ಉಪಾಧ್ಯಕ್ಷ ಸುರೇಶ್ ಬೆಳಗಾನೂರು ಮಾತನಾಡಿ, ಇದಕ್ಕೂ ಮೊದಲು ಉಪಚುನಾವಣೆಯಲ್ಲಿ ಬೆಳಗಾನೂರು ಬಂದ್ಗೆ ಕರೆ ಕೊಡಲಾಗಿತ್ತು. ಅದು ಎಲ್ಲರ ಸಹಕಾರದಿಂದ ಅಭೂತಪೂರ್ವ ಯಶಸ್ಸು ಕಂಡಿತು. ಆದರೆ ಕಾಲೇಜು ಮಂಜೂರಾಗಲಿಲ್ಲ.
ಕಾರಣ ಇದೇ ತಿಂಗಳು 21ನೇ ತಾರೀಕಿಗೆ ಪಟ್ಟಣದ ಹಾಗೂ ಸುತ್ತಲ ಹಳ್ಳಿಗಳ ಮುಖಂಡರ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳನ್ನ ಸಭೆಗೆ ಕರೆದು ಮುಂದಿನ ಹೋರಾಟದ ದಿನಾಂಕ ನೀಲಿ ನಕ್ಷೆಯನ್ನು ಹಾಕಿಕೊಳ್ಳೋಣ ನಾವೆಂದು ಹೇಳಿದರು. ದೀಪ ಹಚ್ಚಿದ್ರೆ ಕೇವಲ ಕತ್ತಲಷ್ಟೇ ಮಾಯವಾಗ್ತದ, ಕತ್ತಲಷ್ಟೇ ಹೋಗ್ತದ. ಆದ್ರೆ ಶಿಕ್ಷಣ ಅಂತಕ್ಕಂಥ ದೀಪ ಹಚ್ಚಿದ್ವಿ ಅಂತಂದೇಳಿ ಅಂತಂದ್ರೆ ಯಾವ್ಯಾವ ರೂಪದ ಕತ್ತಲೆಗಳದಾವ, ಕೇವಲ ಕತ್ತಲಷ್ಟೇ ಕತ್ತಲಲ್ಲ, ಅಜ್ಞಾನದ ಅಂಧಕಾರ ಐತಿ, ತಿಳುವಳಿಕೆ ಇಲ್ಲದಿರುವಿಕೆಯ ಅಂಧಕಾರ ಐತಿ, ಮತ್ತು ಇನ್ನಿತರ ಬೇರೆ ಬೇರೆ ಸ್ವಾರ್ಥ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದವುಗಳೆಲ್ಲ ಅಂಧಕಾರಗಳದಾವಲ್ಲ, ಅವೆಲ್ಲವನ್ನು ದೂರೀಕರಿಸ್ತಕ್ಕಂಥ ಏಕೈಕ ದೀಪ, ಬೆಳಕು, ಜ್ಯೋತಿ ಯಾವುದು ಅಂತ ಹೇಳಿದ್ರೆ ಶಿಕ್ಷಣ. ಅಂತ ಶಿಕ್ಷಣವನ್ನು ಹಚ್ಚುವುದಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಕತ್ತಿ ಒಳಗೆ ವಿಷಕ್ಕೂ ಒಂದು ಉತ್ತಮವಾಗಿರತಕ್ಕಂಥ ಕೆಲಸ ಅಂತಂದೇಳಿ ಹೇಳಬೇಕಾಗ್ತದೆ. ನಾನು ಕೇವಲ ಉಪನ್ಯಾಸಕನಾಗಿದ್ದಾಗ ಆಯ್ತಂತ ರಿಸ್ಕೊಂಡು ಸುಮ್ಮನೆ ಹೋಗ್ಬಿಟ್ಟಿವಿ. ಆಮೇಲೆ ಫಾಲೋ ಅಪ್ ಮಾಡಲಿಲ್ಲ. ಹುಷನ್ ಭಾಷೆ ಅವರು ಹೇಳಿದಂತೆ ಅದೇನಾಗೋಗ್ಬಿಡ್ತು, ಅಲ್ಲೇ ನೆನೆಗುದಿಗೆ ಬಿದ್ದು ಬಿಡ್ತು. ಹೋರಾಟ ಮಾಡೋದು ಒಂದು ಭಾಗ ಆದ್ರೆ ಅದನ್ನು ಫಾಲೋ ಅಪ್ ಮಾಡಿ ಅದು ಜೀವಂತವಾಗಿ ಐತಿಲ್ಲ, ನಮ್ಮ ಅರ್ಜಿ ಪ್ರಕ್ರಿಯೆಯಲ್ಲಿ ಐತಿಲ್ಲ ಅಂತ ನೋಡೋದು ಕೂಡ ಎರಡನೆಯ ಭಾಗ, ಮುಂದುವರಿದ ಭಾಗ ಆಗಿರ್ತದ. ಹೀಗಾಗಿ ಕೆಲವೇ ಜನ ನಮಗೆ ಕಲ್ಲ ಹಾಕುವುದಕ್ಕೆ ಕೂತ್ಕೊಂಡಿದ್ರು ಅಂತಂದು ಹೇಳಿದ್ರೆ ಹಲವಾರು ಜನ ಕೈ ಹಿಡಿದು ನಡೆಸೋದಕ್ಕೆ ಸನ್ನದ್ಧರಾಗಿರ್ತಾರೆ. ನಾವು ಕೆಲವೇ ಲೋಪದೋಷಗಳನ್ನು ಎತ್ತಿ ತೋರಿಸಿ ನಮ್ಮ ಶಕ್ತಿ ಏನೈತೆ ಅನ್ನೋದನ್ನು ಮರ್ಬಿಟ್ವಿ ಅಂತಂದು ಹೇಳ್ತಂದ್ರೆ ಇನ್ನೂ 10 ವರ್ಷ ಕೂತರು ಕೂಡ ಕಾಲೇಜ್ ಆಗೋದಿಲ್ಲ. ಅವತ್ತ ನಾವು ರಾಘಣ್ಣವರು ನಾವೆಲ್ಲ ಒಂದಾಗಿ ಉಗ್ರ ಹೋರಾಟ ಮಾಡುವ ಮೂಲಕ PU ಪದವಿ ಕಾಲೇಜುಗಳನ್ನು ಪಡೆದೇ ತೀರಬೇಕೆಂದು ಹೋರಾಟಕ್ಕೆ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಸಂಜಯ್ ಶೆಟ್, ವೀರೇಶ್ ಗುನಾರಿ, ಶ್ರೀಧರ ರೇವನ್ಕರ್, ಚಂದ್ರಶೇಖರ್ ಸಂತೋಷ ಅಂಬ್ಲಿ, ಲಿಂಗಪ್ಪ ಪೂಜಾರಿ, ಬಸವರಾಜ್ ಕರಡ್ಕಲ್, ಮರಿಸ್ವಾಮಿ ಹೊಸಳ್ಳಿ, ಮೋಹದಿನ್ ಸಾಬ್ ಜಹಗೀರ್ದಾರ್, ಮೆಹಬೂಬ್ ಪಾಷಾ, ಶಿವಪುತ್ರ ವಿಶ್ವಕರ್ಮ, ಸಿದ್ದಯ್ಯ ಸ್ವಾಮಿ ಸೇರಿದಂತೆ ಹಲವರು ಇದ್ದರು. ಸುರೇಶ್ ಬಗಾನೂರು, S9 TV. ಬೈಲಹೊಂಗಲ ತಾಲೂಕಿನ ನೇಸರ್ಗಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಉಪಾಧ್ಯಕ್ಷ ಈರಪ್ಪ ಎತ್ತಿರಮನಿ ಜೋಳದ ಬೆಳೆ 4,000 ರೂಪಾಯಿ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮೊದಲನೇ ನಾಡಿನ ರೈತರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅದರ ಜೊತೆಯಲ್ಲಿ ಇದ್ದು ಪ್ರಸ್ತುತ ಜೋಳದ ಬೆಲೆ 2,000 ರೂಪಾಯಿಗೆ ಇಳಿದಿದ್ದು ದುರದೃಷ್ಟಕರವಾಗಿದೆ. ಇಂತಹ ಸಂಗತಿಯಿಂದಾಗಿ ರೈತ ಕುಲ ತುಂಬಾ ಸಂಕಷ್ಟಕ್ಕೆ ಈಡಾಗಿದೆ ಅಂತ ಅವರು ರೈತರ ಅಳಲನ್ನು ತೋಡಿಕೊಂಡಿದ್ದಾರೆ. ಬೈಲಹೊಂಗಲ ತಾಲೂಕಿನ ನೇಸರ್ಗಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಉಪಾಧ್ಯಕ್ಷ ಈರಪ್ಪ ಎತ್ತಿರಮನಿ ಜೋಳದ ಬೆಲೆ 4,000 ರೂಪಾಯಿ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮೊದಲೇ ನಾಡಿನ ರೈತರು ಹಲವು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅದರ ಜೊತೆಯಲ್ಲಿಯೇ ಪ್ರಸ್ತುತ ಜೋಳದ ಬೆಲೆ 2,000ಕ್ಕೆ ಇಳಿದಿದ್ದು ದುರದೃಷ್ಟಕರ ಸಂಗತಿ. ಇದರಿಂದಾಗಿ ರೈತ ಕುಲ ತುಂಬಾ ಸಂಕಷ್ಟದಲ್ಲಿ ಸಿಲುಕಿದೆ. ರೈತ ಜೋಳ ಬೆಳೆಯಲು 4 ತಿಂಗಳು ಕಷ್ಟಪಡಬೇಕು ಮತ್ತು ಬೆಳೆದಂತಹ ಜೋಳವನ್ನು ಮಾರುಕಟ್ಟೆಗೆ ತರಲು 500 ರೂಪಾಯಿ ಖರ್ಚಾಗುತ್ತೆ. ಆದರೆ ರೈತನಿಗೆ ಸಿಗ್ತಾ ಇರೋ ಬೆಲೆ ಮಾತ್ರ 2,000 ರೂಪಾಯಿ ಮಾತ್ರ ಅಂತ ಹೇಳಿದ್ರು. ಹೀಗಾದ್ರೆ ರೈತಗಳು ಉಳಿಯೋದಾದ್ರೂ ಹೇಗೆ ಅಂತ ತಮ್ಮ ಅಳಲನ್ನ ತೋಡಿಕೊಳ್ಳೋದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಜೋಳದ ಬೆಲೆ ಕನಿಷ್ಠ 4,000 ರೂಪಾಯಿ ನಿಗದಿ ಮಾಡುವಂತೆ ಮನವಿ ಮಾಡಿದ್ದಾರೆ. ನಾವು ಹೇಳ್ಬೇಕಾದ್ರೆ ನಮ್ಮ ಜ್ವಾಳದ ಬೆಲೆ ಅಷ್ಟೇ ಹತ್ತವ್ರೀಗ ರೈತ ಬೆಳೆದಂಥ ಜ್ವಾಳದ ಬೆಲೆ ಇವತ್ತು ನಮ್ಮ ಕನಿಷ್ಠ 2 ಸ್ವಲ್ಪ ಕಿಮ್ಮತ್ತು ಮಾಡ್ತಾರೆ ಜ್ವಾಳ ಏನ್ರಿ. ನಮ್ಮದು ಅದ್ರಾಗ 2,000 ರೂಪಾಯಿ ಏನು ಹೋಯ್ತೈತೆ ರೈತನ ಬೆಳೆ. ನಾವು ಹೊಲದಾಗ ತೆನಿಗೆ ಓದ್ಬೇಕಾದ್ರು ಕನಕ್ಕೆ ಹೋದ್ ಮಿಷನ್ಗೆ ಹಾಕ್ಬೇಕಾದ್ರು 500 ರೂಪಾಯಿ ಖರ್ಚೈತೆ ಒಂದು ಚೀಲಕ್ಕೆ, ಒಂದು ಕ್ವಿಂಟಲ್ಗೆ. ಅಂತಾದ್ರಾಗ್ರಿ 2,000 ರೂಪಾಯಿ ಜ್ವಾಳ ಕೇಳ್ತಾರೆ ಅವ್ರ. 2,000 ರೂಪಾಯಿ ಗೋರ್ಮೆಂಟ್ ಅದಕ್ಕೆ ಕಣ್ಣು ಮುಚ್ಚೈತ್ರೆ. ಗೋರ್ಮೆಂಟ್ ಕಣ್ಣು ಮುಚ್ಚೈತ್ರೆ. ಆದ್ರೆ ಗೋರ್ಮೆಂಟ್ ಈಗ ರೇಷನ್ ಕೊಡ್ತಾರೆ ನಮಗೆ. ಆ ರೇಷನ್ ಕೊಟ್ಟು ನಮಗೆ ಬೇಕಾಗಿಲ್ಲರ. ನಮ್ಮ ಜ್ವಾಳನ ನಮಗೆ ಕೊಡ್ರಿ ಹಳ್ಳಿ ತೊಗೊಂಡು ಗೋರ್ಮೆಂಟ್ ರೇಟ್ ಮಾಡಿ ಒಂದು ಬೆಂಬಲ ಬೆಲೆ 3,500-4,000 ರೂಪಾಯಿ ಬೆಂಬಲ ಬೆಲೆ ತೋರಿ ಅವ್ರು. ನಮ್ಮ ನೇಸರಿ ಭಾಗದ ಜ್ವಾಳ ಮೊತ್ತ ವಜ್ರಕ್ಕಿಂತ ಹೆಚ್ಚಿನ ಜ್ವಾಳ ಐತ್ರಿ. ನಮ್ಮ ಕಡ್ಲೆ ಕಾಳಕ್ಕಿಂತ ಗದ್ರ ಜ್ವಾಳ ಅಂಥ ಜ್ವಾಳದ ನಾವು ಮಾತಾಡ್ತೇವೆ ರೀ. ಖರ್ಚು ಅದನ್ನು ಹತ್ತವ್ರಿ. 120 ರೂಪಾಯಿ ಒಂದು ಚೀಲ ಮಿಷನ್ ನಾವು ಕೊಡ್ಬೇಕ್ರಿ ನಾವು ಒಂದು ಕ್ವಿಂಟಲ್ಗೆ. ಮತ್ತು ಅದು 100-150 ರೂಪಾಯಿ ರೀ ಖಾಲಿ ಚೀಲ ಕೊಡ್ಬೇಕ್ರಿ. ಒಂದು ಜ್ವಾಳ ಸಕ್ಕರೆ ಚಾ ತೊಗೋಬೇಕು ಖಾಲಿ ಚೀಲ ರೀ 150 ರೂಪಾಯಿ ಹೊಸ ಚೀಲಕ್ಕೆ. ಅದಕ್ಕೆ 25 ರೂಪಾಯಿ ಗುಳಿಗೆ ಔಷಧ ಬಂತ್ರೆ, 25 ರೂಪಾಯಿ ಅಬ್ರೇಕ್ ಬಂತ್ರೆ. ಅದಕ್ಕೆ ಪ್ಲಾಸ್ಟಿಕ್ ಯಾಕೆ ಹಾಕೋಂದ್ರೆ ಗಾಳಿ ಆಡಬಾರ್ದು, ನುಸಿ ಆಗಬಾರ್ದು, ಅದಕ್ಕೆ ಪ್ಲಾಸ್ಟಿಕ್ ಹಾಕೋರಿ. ಎಷ್ಟು ಬಂತ್ರದ ನಾವು ಇಲ್ಲಿ ಕನ್ನಡದ ಮನೆಗೆ ಹೋಗ್ಬೇಕಾರೆ ಅದಕ್ಕೂ 150 ರೂಪಾಯಿ ಖರ್ಚೈತೆ ರೀ. ನಮ್ಮ ರೈತಂದ್ರಿ ಒಂದು ಚೀಲ ಜ್ವಾಳ ಹಾಕ್ಬೇಕಾರೆ 5 ರೂಪಾಯಿ ಖರ್ಚೈತೆ ರೀ ಒಬ್ಬ ರೈತಂದ್ರಿ. ನಂದು ಒಬ್ಬಂದು ಹೇಳ್ತೀನಿ ರೀ, ಒಬ್ಬ ರೈತಂದು ಹೇಳ್ತಾನೆ ರೀ. ಅದನ್ನು ವಿಚಾರ ಮಾಡಿ ನಮ್ಮ ಗೌರ್ಮೆಂಟ್ದಾರ ಒಂದು ಸ್ವಲ್ಪ ಇದ್ರಾಗ ನಿರೀಕ್ಷಣೆ ತೊಗೋಬೇಕಾಯ್ತು ನಮ್ಮದು ರೈತ. ಮಾನ್ಯ ಶ್ರೀ ಬೊಮ್ಮಾಯಿ ಅವರೇ, ನಮ್ಮ ನಾಡಿನ ರೈತರನ್ನ ನೀವು ಉಳಿಸ್ಬೇಕನ್ನುವಂಗಿದ್ರೆ
ನಾವು ಬೆಳೆಯುವಂಥ ಜೋಳದ ಬೆಲೆ ಕನಿಷ್ಠ ಒಂದು 4,000 ರೂಪಾಯಿ ಕೊಡ್ರಿ ನಮಗೆ. ಒಂದು 4,000 ರೂಪಾಯಿ ಬೆಂಬಲ ಬೆಲೆ ಕೊಟ್ಟರೆ ನಾವು ರೈತರು ಬದುಕ್ತವ. ಮತ್ತು ರಾಜಕಾರಣಿಗಳು ಇಂಥ ಈ ವಿಷಯದಾಗ ಹಿಂಗೆ ಮಾಡಿದ್ರೆ ನಾವು ನಿಮ್ಮನ್ನು ನೆನೆಸ್ತವ. ನಿಮಗೆ ದಯಮಾಡಿ ಕೈ ಮುಗಿದು ನಾವು ಕೇಳ್ತವ್ರಿ. ಈಶ್ವರ್ ಶಿಲ್ಲಿದಾರ್, S9 TV ಬೈಲಹೊಂಗಲ. ಇವಿಷ್ಟು ಇಂದಿನ ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142111250. ಷರತ್ತು ಮತ್ತು ನಿಯಮಗಳು ಅನ್ವಯ.